शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमरीषया येनोक्तं देशभाषायां वन्दे तं निजगुणेश्वरम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅವರಿವರೆನ್ನದೇ ಸರ್ವ ಬ್ರಹ್ಮವೇತ್ತರ ಪವಿತ್ರವಾದ ಚರಣಾರವಿಂದಗಳಲ್ಲಿ ಪೂರ್ಣಾಹಾರ ಪಡೆದು ಶಿವಾವತಾರಿಗಳು ಜಗದ್ವಂದ್ಯರು ಜಗದ್ಗುರುಗಳು ಆಗಿರುವ ಪರಮ ಪೂಜ್ಯ ಸದ್ಗುರುಗಳಾದ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ನಮಸ್ಕಾರಗಳನ್ನು ಸಮರ್ಪಿಸಿ ಮಹಾಮೌನ ಯೋಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣವಾಗಿ ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ಇಡ್ತಾರ್ರಿ. ಮುಮುಕ್ಷು ಹಾಗೂ ಅಭ್ಯಾಸಿಯ ಲಕ್ಷಣಗಳನ್ನು ಹೇಳಿ ಆಯಿತು. ದ್ವೈತವ ನುಡಿದು ಅನುಭವಿ ಕೃತ್ಯ ಜಾತವಿಲ್ಲದವನು ಆರೂಢನು. ಅನುಭವಿ ಮತ್ತು ಆರೂಢರ ಲಕ್ಷಣಗಳನ್ನು ಹೇಳ್ತಾರೆ. ಅನುಭವಿ ಮತ್ತು ಆರೂಢ. ದ್ವೈತ ಅದ್ವೈತವನು ಉಳಿದವನು ಅನುಭವಿ. ಕೃತ್ಯ ಜಾತವಿಲ್ಲದವನು ಆರೂಢನು. ಇಲ್ಲೇನು ಹೆಚ್ಚಿಗೆ ಭಾಷೆ ಪದ್ಯದಲ್ಲಿ ಏನು ಬರ್ತದೆ ನೋಡು. ದ್ವೈತ ಅದ್ವೈತ ಎರಡನ್ನೂ ಬಿಟ್ಟಿರಬೇಕು. ಯಾಕಂದ್ರೆ ಅಲ್ಲಿ ದ್ವೈತ ಇದೆ ಅಂದ್ರೆ ಅದ್ವೈತ, ಅದ್ವೈತ ಯಾಕಂದ್ರೆ ದ್ವೈತ. ದ್ವೈತವೂ ಇಲ್ಲ ಅದ್ವೈತವೂ ಇಲ್ಲ, ಕೇವಲ ಅಖಂಡ ಚೈತನ್ಯ ಒಂದೇ. ಇಲ್ಲಿ ದ್ವೈತ ಅದ್ವೈತ ಅನ್ನೋ ಶಬ್ದದ ಉಪಯೋಗವೇ ಇಲ್ಲ. ಯಾರಿಗೆ ಎಂದು ಕೇಳಿದರೆ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಅನುಭವಿಯು ದ್ವೈತನೂ ಅನ್ನೋದಿಲ್ಲ ಅದ್ವೈತನೂ ಅನ್ನೋದಿಲ್ಲ ಅವನು. ಅದಕ್ಕಾಗಿ ದ್ವೈತ ಅದ್ವೈತವನ್ನು ಉಳಿದವನು ಅನುಭವಿ. ಎರಡೂ ಇಲ್ಲ, ದ್ವೈತ ಅದ್ವೈತ ಎರಡೂ ಇಲ್ಲ. ಇನ್ನು ಅನುಭವಿಕ್ಕಿಂತ ಮ್ಯಾಲಿದ್ದಾವ ಆರೂಢ. ಅಲ್ಲಿ ದ್ವೈತ ಅದ್ವೈತ ಎರಡೂ ಇಲ್ಲ ಅಂತ ಹೇಳೋ ಕೆಲಸ ಇಲ್ಲ. ಕೃತ್ಯ ಜಾತವಿಲ್ಲದವನು ಆರೂಢನು. ಹಾಗಾದರೆ ಅನುಭವಿಗೆ ಒಂದು ಸ್ವಲ್ಪ ಕರ್ತವ್ಯ ಇದೆ ಅಂತ ಆಯ್ತಿದ್ರಿಂದ ಆರೂಢನಿಗೆ ಏನೇನೂ ಕರ್ತವ್ಯ ಇಲ್ಲ ಅಂತ ಆಯಿತು ಇಲ್ಲಿರುವಂತಹ ಸೂತ್ರದ ಅರ್ಥದ ಪ್ರಕಾರ. ನೋಡೋಣ್ರಿ ಭಾಷ್ಯ ಪದ್ಯದಲ್ಲಿ ಏನೇನು ಬರೀತಾರಂತ. ಸ್ಮೃತಿ ಮಾತ್ರದಿಂದ ಆತ್ಮರತಿ ಸುಖವು ಆಯಾಸ ಗತಿ ದೋರದೆ ಅಳವಟ್ಟು ಚಲಿಸದೆ ಮತಿಗಳು ಉದಾರತೆ ಸಮತೆ ಚಿತ್ತದಳು ಇರೆ ಸತಿ ಇಳಿಯೇ ಅನುಭವಿಯೂ ಅವನು ಎಂದು. ಸತಿಯೇ ಎಲೈ ಸ್ತ್ರೀಗಳೇ, ಸ್ಮೃತಿ ಮಾತ್ರದಿಂದ ಸ್ಮರಣ ಮಾತ್ರದಿಂದ ಆತ್ಮರತಿ ಸುಖವು, ಆತ್ಮರತಿ ಆತ್ಮನಲ್ಲಿ ಪ್ರೀತಿ, ಹಾಗೆಯೇ ತನ್ನ ಸ್ವರೂಪವಾದ ಸುಖವು. ಆತ್ಮನಲ್ಲಿ ಪ್ರೀತಿ ಅಂದರೆ ಕೇವಲ ಚೈತನ್ಯದಲ್ಲಿ ಪ್ರೀತಿ, ಶರೀರದಲ್ಲಿ ಅಲ್ಲ. ಆತ್ಮ ಶಬ್ದಕ್ಕಿಲ್ಲಿ ಕೇವಲ ಚೈತನ್ಯ, ತನ್ನ ಸ್ವರೂಪವೇ ಆಗಿರುವ ಚೈತನ್ಯದಲ್ಲಿ ಪ್ರೀತಿ. ಅಷ್ಟೇ ಅಲ್ಲ, ಆ ಸುಖ ಸ್ವರೂಪವಾಗಿರುವಂತಹ ಆತ್ಮ ಇದ್ದಾನಲ್ಲ, ಇವನ ಅನುಭವಕ್ಕೆ ಅದು ಬಂದಿದೆ. ಕಿಂಚಿತ್ತೂ ಆಯಾಸ ಇಲ್ಲ. ಸುಖವು ಆಯಾಸ ಗತಿ ದೋರದೆ, ಯಾವ ಪ್ರಯತ್ನವೂ ಇಲ್ಲ. ನಿಮ್ಮ ಸ್ವರೂಪದಲ್ಲಿ ನೀವು ನಿಲ್ಲುವುದಕ್ಕೆ ಯಾವ ಪ್ರಯತ್ನವೂ ಇಲ್ಲ. ಬೇರೆ ಕಡೆ ಹೋಗ್ಬೇಕಾದ್ರೆ ತೊಂದರೆ ಇದೆ. ಉದಾಹರಣೆಗೆ ಸುಮ್ಮನೆ ಲೌಕಿಕ ಉದಾಹರಣೆ, ನಿಮ್ಮ ಮನೆಯಲ್ಲಿ ನೀವು ಇರುವುದಕ್ಕೆ ಏನು ತೊಂದರೆ ಇದೆ? ಏನು ಆಯಾಸ ಇದೆ? ಏನೂ ಇಲ್ಲ. ಹಾಗೆ ಶರೀರಾದಿಗಳಲ್ಲಿ ನಾನು ಎಂಬುವ ಯಾವ ಭಾವನೆ ಇತ್ತೋ ಎಲ್ಲ ಭಾವನೆಗಳು ಹೋಗಿ ಕೇವಲ
ಆತ್ಮಾಕಾರ ವೃತ್ತಿಯುಳ್ಳವನಾಗಿದ್ದಾನೆ ಅನುಭವಿ. ಅಲ್ಲಿ ಸುಖ ಅದು ಸಾಕೆನಿಸದ ಸುಖ, ಮತ್ತೊಂದನ್ನು ಬೇಕೆನಿಸದ ಸುಖ, ಕೊನೆಗೆ ಕಡಲಾರದ ಸುಖ. ಅಂತಹ ಸುಖವು ಆಯಾಸದ ಗತಿ ದೋರದೆ, ಅದನ್ನು ಪಡೆಯುವುದಕ್ಕೆ ಆಯಾಸ ಬೇಕಾಗಿಲ್ಲ. ಈಗ ಮೊದಲು ಮಾಡ್ಕೊಂಡು ಬಂದ ಮುಮುಕ್ಷು ಮತ್ತು ಅಭ್ಯಾಸಿ ಎಲ್ಲ ತೊಗೊಂಡಿದ್ದಾರೆ, ಕರ್ಬಿ ಬಿಟ್ಟಿದ್ದಾರೆ. ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ 4 ತೊಗೊಂಡಿದ್ದಾರೆ. ಈಗ ಮೊದಲು 2 ಹೇಳಿ ಆಯಿತು. ಮುಮುಕ್ಷು ಯಾರು, ಅಭ್ಯಾಸಿ ಯಾರು ಅನ್ನೋದು ಹೇಳಿ ಆಯಿತು. ಈಗ ಅನುಭವಿಗೆ ಬಂದರು. ಮುಮುಕ್ಷಾವಸ್ಥೆಯಲ್ಲಿ ಏನು ಮಾಡಬೇಕಾಗಿತ್ತು ಎಲ್ಲ ಮಾಡಿದ. ಅಭ್ಯಾಸಾವಸ್ಥೆಯಲ್ಲಿ ಶಾಸ್ತ್ರಾದಿಗಳ ಚಿಂತನೆ ಮಾಡಿದ, ಗುರು ಸೇವೆ ಮಾಡಿದ, ಏನೆಲ್ಲ ಆಯಿತು. ಈಗ ಕೇವಲ ತನ್ನ ಸ್ವರೂಪದಲ್ಲಿ ನಿಂತುಕೊಳ್ಳುವುದಷ್ಟೇ ಅವನ ಕೆಲಸ, ಮತ್ತೇನು ಕೆಲಸ ಇಲ್ಲ. ಅದು ಕೇವಲ ಸ್ಮೃತಿ ಮಾತ್ರ, ಸ್ಮರಣ ಮಾತ್ರ. ಆ ಸುಖವು ಆಯಾಸ ಗತಿ ದೋರದೆ, ಅಳವಟ್ಟು ಚಲಿಸದೆ, ಅದು ಅಲಗಾಡಬಾರದು. ಅಂತ ಆತ್ಮಾಕಾರ ವೃತ್ತಿ ಅಲಗಾಡಬಾರದು, ಚಲಿಸದೆ. ಮತಿಯೊಳು ಉದಾರತೆ ಅಂದ್ರೆ ಎಲ್ಲದರಲ್ಲಿ ಸಮಾನವಾಗಿ ನೋಡುವುದು. ಅನುಭವಿ ಇನ್ನೂ ಜೀವನ್ಮುಕ್ತ ಆಗಿಲ್ಲ, ಇನ್ನೂ ಒಂದರಿಗೆ ಕೆಲಸಿದೆ ಜೀವನ್ಮುಕ್ತ ಆಗಲಿಕ್ಕೆ. ಚಲಿಸದೆ ಮತಿಯೊಳು ಉದಾರತೆ, ಸಮತೆ. ಮತಿಯೊಳು ಉದಾರತೆ ಅಂದ್ರೆ ಎಲ್ಲರಲ್ಲಿ ಪ್ರೀತಿ ಅಂತ ಹಾಗೇನೆ ಅದು. ಸಮತೆ ಅಂದ್ರೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಪಂಡಿತ ಅಂದಂತೆ ಎಲ್ಲರಲ್ಲಿ ತನ್ನನ್ನೇ ನೋಡುವುದು. ಸಮತೆ ಅಂದ್ರೆ ಮತ್ತೇನಲ್ಲ, ಎಲ್ಲ ಶರೀರಗಳಲ್ಲಿ ಕ್ರಿಮಿಕೀಟಾದಿ ಶರೀರಗಳನ್ನು ಮೊದಲು ಮಾಡಿಕೊಂಡು, ಸ್ಥಾವರ ಪ್ರಾಣಿಗಳನ್ನು ಮೊದಲು ಮಾಡಿಕೊಂಡು, ಎಲ್ಲ ಕಡೆ ಹಾಸ ಹೊಕ್ಕಾಗಿರುವ ಚೈತನ್ಯವೇ ನನ್ನ ಸ್ವರೂಪ ಅನ್ನುವುದು ಸಮತೆ. ಈ ಸಮತೆ ಚಿತ್ತದೊಳು ಇರೆ. ನಮ್ಮ ಅಂತಃಕರಣ ವೃತ್ತಿಯಲ್ಲಿ ಇದ್ದದ್ದೇ ಆದರೆ ನಾವೇ ಅನುಭವಿಗಳು. ಅವನ ಅಂತಃಕರಣದಲ್ಲಿ ಇದು ದೃಢವಾಗಿದೆ. ಚಿತ್ತದೊಳು ಇರೆ ತಿಳಿಯಲು, ಅವನನ್ನು ವಿಚಾರ ಮಾಡಿ ನೋಡಲು ಅನುಭವಿಯು ಎನಿಪನು ಎಂದು ಅವನು ಅನುಭವಿ ಎಂದು ಕರೆಯಿಸಿಕೊಳ್ಳುತ್ತಾನೆ. ಇಲ್ಲಿ ಹೆಚ್ಚು ವಿಶ್ಲೇಷಣೆ ಮಾಡುವ ಅರ್ಥ ಏನೂ ಇಲ್ಲ. ಇಲ್ಲಿ ಪ್ರಕ್ರಿಯೆ ಇತ್ತಂದ್ರೆ ಅಲ್ಲಿ ಹೆಚ್ಚು ವಿಶ್ಲೇಷಣೆ ಆಗ್ತದೆ. ಇಲ್ಲಿ ಕೇವಲ ತನ್ನ ಆತ್ಮಾಕಾರ ವೃತ್ತಿಯಲ್ಲಿ ಆಗಲು ಇರತಕ್ಕದ್ದು ಸ್ಮರಣ ಮಾತ್ರ. ಸ್ಮರಣ ಇರ್ತಕ್ಕದ್ದು ಅಂತ ಇಲ್ಲಿ ಅಭಿಪ್ರಾಯ. ಆತ್ಮಾಕಾರ ವೃತ್ತಿ ನಿರಂತರವಾಗಿ ಇರಬೇಕಂತ ಇಲ್ಲಿ ಒಪ್ಪಿಕೊಳ್ಳಲಾಗಿದೆ ಅನುಭವಿಯಲ್ಲಿ. ಬರೀತಾರೆ ಅವಂದ ಇನ್ನು ಮುಂದೆ ರತಿ ಆತ್ಮ, ರತಿಶಾಸ್ತ್ರ, ರತಿಕರ್ಮ, ರತಿಯೋಗ, ರತಿಲೋಕ ಬೀದಿ ವಿರತಿಗಳ ತತಿಯೊಳು ವೈರಾಗ್ಯ ಜನಿಸಿದೊಡೆ ಆತನೇ ಸತಿಯೇ ಅನುಭವಿಯು ಎಂದು ತಿಳಿ ನೀನು. ಇಲ್ಲಿ ಏನು ಮಾಡ್ತಾರೆ ನೋಡ್ಬೇಕು. ಮೊದಲು ಒಂದು ಸಾಮಾನ್ಯ ದೃಷ್ಟಾಂತ ಕೊಡ್ತೀನಿ. ಹೊಟ್ಟೆ ಹಸಿದಿದೆ, ಆಯಿತು, ಊಟ ನೀಡಿದರು, ಊಟ ಮಾಡಿದಿರಿ, ಹೊಟ್ಟೆ ತುಂಬ ಊಟ ಮಾಡಿದಿರಿ, ಹೊಟ್ಟೆ ತುಂಬಿತು. ಆಮೇಲೆ ಮತ್ತೇನಾದರೂ ತಂದು ಮುಂದಿಟ್ಟು ಊಟ ಮಾಡ್ರಿ ಅಂದ್ರೆ ಮಾಡ್ತೇವೆ ಹೆಂಗೆ? ಹೊಟ್ಟೆ ತುಂಬುವರೆಗೆ ಊಟ ಮಾಡ್ತೇವೆ. ಹೊಟ್ಟೆ ತುಂಬಿದ ಮೇಲೆ ಮತ್ತೇನೇನೋ ತಂದು ಇಟ್ಟಿದಾರಲ್ಲ, ಭಾಳ ಚಲೋ ಪದಾರ್ಥ ತಂದೆವು ಅಂತ ಇಟ್ರೆ ಏನು ಮಾಡೋರು? ಹೊರಗೆ ಯಾಕಿದ್ರೆ ಕಳಿಸ್ಬೇಕು. ಇಲ್ಲ ಅಂದ್ರೆ ಇದು ಹೊರಗಿಂದೂ ಹೊರಗೆ ಕರ್ಕೊಂಡ್ಬರ್ತದೆ. ನೀವು ಒತ್ತಾಯ ಪೂರ್ವಕ ಮಾಡಿ ಹಾಕಿದ್ರಿ ಅಂದ್ರೆ ಇದು ಸ್ವಾಮಿ ಸಾಮಾನ್ಯ ದೃಷ್ಟ ಅಂತ. ಇಲ್ಲಿ ಏನಂತಾರೆ ಇವರು, ಈ ಎಲ್ಲದರಲ್ಲಿ ವೈರಾಗ್ಯ ಬರಬೇಕಂತ ಬರ್ಯಾಕತ್ತಾರೆ. ಅದಕ್ಕೆ ಅದನ್ನು ಹೇಳ್ತೀನಿ. ರತಿ ಆತ್ಮರತಿ ಒಂದು, ಅದು ಹೇಳ್ತೀನಿ ಮುಂದೆ. ಆತ್ಮನಲ್ಲಿ ಪ್ರೀತಿ, ರತಿಶಾಸ್ತ್ರ ಇದೆಯಲ್ಲ, ಹಿಂದೆ ಮುಂದೆ ಮಾಡಿ ಹೋದ್ರೆ ಅವನು ಶಾಸ್ತ್ರರತಿ, ಕರ್ಮರತಿ, ಯೋಗರತಿ, ಲೋಕ ಭೀತಿ ವಿರತಿಗಳ ರತಿ, ಹಿಂಗೆ ಹಿಂದೆ ಮುಂದೆ ಮಾಡಿ ಹೋದ್ರೆ ಹೊಂಗಡೆ ಆಗ್ತದೆ. ರತಿ ಅಂದರೆ ಇವೆಲ್ಲವುಗಳಲ್ಲಿ ಪ್ರೀತಿ. ಮೊದಲು ನಿರಂತರವಾಗಿ ಅಭ್ಯಾಸ ಮಾಡ್ಬೇಕಂತ ಹೇಳ್ಕೊಂಡು ಬಂದಾಯಿತು ಅಭ್ಯಾಸಿಯ ವಿಷಯಕವಾಗಿ. ಈಗ ಅದನ್ನು ಬಿಡಬೇಕಂತಾರೆ. ಶಾಸ್ತ್ರ ವಾಸನೆಯೂ ಹೋಗಬೇಕು. ಅನುಭವಿ ಆಗ್ಬೇಕಾದ್ರೆ ಶಾಸ್ತ್ರ ವಾಸನೆಯೂ ಕೂಡ ಹೋಗಬೇಕು. ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ಮತ್ತೇನಿಲ್ಲ. ಆತ್ಮರತಿ, ಅಹಂ ಬ್ರಹ್ಮಾಸ್ಮಿ ಅಂತಿದ್ದಂತ ಪಾಪ. ಎಷ್ಟು ದಿನ ಅನ್ನೋದು ಅದು ಸಹಜ ಆಗುವವರೆಗೆ ಅಂದು ಬಿಡ್ಬೇಕಲ್ಲ. ಅದಕ್ಕೆ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು. ಅಹಂ ಬ್ರಹ್ಮಾಸ್ಮಿ ಅನ್ಕೊಂತನೂ ಕೊಡ್ತೀರ ಗುರುಗಳು ಅಂದರು. 2-3 ತಿಂಗಳಾಯಿತು, ಇನ್ನೂ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬಿಡಬಾರ್ದಲ್ಲ, ಇದು ಬಿಡ್ಸಾಕ್ ಬಂದ್ರಂತ.
ಹೆಂಗೆ ಬಂದರು ಒಂದು ತಾಂಗ ಗಾಡಿ ಕಟ್ಕೊಂಡು ಬಂದ್ರಂತ. ಅಹಂ ತಾಂಗವಾಲ ಅಹಂ ತಾಂಗವಾಲ ಅಹಂ ತಾಂಗವಾಲ ಅಂತ ಇವರು ಅವನ ಎದುರಿಗೆ ಅಂತ ನಾಕಾದ್ರಂತ. ಅಲ್ಲೋ ಕುದುರಿನ ನೇರ ಗೋಡ ನೇರ ಟಾಂಗ ಅಹಂ ತಾಂಗವಾಲ ಅನ್ನಕ. ಅಲ್ಲೋ ಕುದುರೆನೂ ನಿಂದು ಟಾಂಗನೂ ನಿಂದು ನೀ ಟಾಂಗವಾಲನೂ ಹೌದು ಎಷ್ಟೊತ್ತ ನಾವು ಅಂದಂತ ಅವ. ನನಗೆ ಬುದ್ಧಿ ನೀವ ಅಂದಿರು. 3 ತಿಂಗಳಾಯ್ತು ಇದನ್ನು ಒದರಾಕತ್ತಿಲ್ಲ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ. ನಾ ಈಗ ಬಂದು ಮಿನಿಟು ಅಷ್ಟ ಮಾತಾಡಿದ್ದೀನಿ. ಅವಾಗ ನಾಚಿಕೆ ಬಂತಂತ. ಅಂದ್ರೆ ಅದು ಕೂಡ ವಿಸ್ಮೃತಿ ಆಗಬೇಕು. ವಿಸ್ಮೃತಿ ಆಗಬೇಕಂದ್ರೆ ಅದ್ರಾಗ ಅರ್ಥ ಇದೆ, ಸಹಜ ಆಗಬೇಕಂತ ಅರ್ಥ. ಮರೆಯಬೇಕು ಅಂದ್ರೆ ಏನು, ಸಹಜ ಆಗಬೇಕು. ಏನು ಸಹಜ? ನಾನು ಆತ್ಮವೇ ಎನ್ನುವುದು ಸಹಜ ಆಗಬೇಕು. ಅಲ್ಲೇ ಮತ್ತೆ ಅನುಷ್ಠಾನ ಮಾಡೋದಿಲ್ಲ. ನಿಮ್ಮ ಅದೃಷ್ಟ ಅಂತ ಬೇಕಾದಷ್ಟು ನಮಗೆ ನಿಮ್ಮ ಹೆಸರಿನ ಅನುಷ್ಠಾನ ಐತೆ ನಿಮ್ಗೆ ಇಲ್ಲ. ಮರ್ತಿದ್ದೀರೇನು? ಮರ್ದಂಗಾಗೈತೆ ಅಷ್ಟೇ. ಮರ್ತಿಲ್ಲ. ಯಾಕೆ ಮರ್ತೀರಿ? ಅದರ ಅನುಚಿಂತನೆ ಇಲ್ಲ ಅಂತ ಅದ್ರ ಅಭಿಪ್ರಾಯ. ಹೀಗಾಗಿ ಇಲ್ಲಿ ಏನು ಬರೀತಾರೆ ಅನುಭವಿಗೆ ಅಂತ ಕೇಳಿದರೆ, ಅನುಭವಿಗೂ ಆರೋಢನಿಗೂ ಕಿಂಚಿತ್ ವ್ಯತ್ಯಾಸ ಇದೆ. ಆರೋಢದ ಮಾತ್ರ ಚಿಂತನೆ ಮಾಡೋದು. ಅದನ್ನು ಇಲ್ಲಿ ಅನುಭವಿ ವಿಷಯ ಇದೆ. ಅದಕ್ಕೆ ಆತ್ಮರತಿ, ಆತ್ಮನಲ್ಲಿ ಮೊದಲ ಪ್ರೀತಿ ಇಡಬೇಕು ಅಂತ ಹೇಳ್ಕೊಂಡು ಬಂದಾಗಿದೆ. ಅದು ಈಗ ಬಿಡಬೇಕು. ಯಾಕಂದ್ರೆ ನಾನು ಆತ್ಮನು ಸಹಜ ಆಗಬೇಕು. ಸಹಜ ಆಗುವ ಸಲುವಾಗಿ ಹೇಳ್ತಾ ಇದ್ದಾರೆ ಆತ್ಮರತಿ, ಶಾಸ್ತ್ರರತಿ. ಎಲ್ಲಿವರೆಗೆ ಶಾಸ್ತ್ರ ಓದೋದು? ತನ್ನ ಸ್ವರೂಪದ ಅನುಭವ ಆಗುವವರೆಗೆ ಶಾಸ್ತ್ರ ಓದ್ರಿ. ಆಮೇಲೆ ಏನು ಮಾಡ್ಬೇಕಂತ ಕೇಳಿದ್ರೆ, ಗಾಳಿಗೆ ಜೊಳ್ಳು ತೂರಿದ ಹಾಗೆ ಶಾಸ್ತ್ರಗಳನ್ನು ಕೂಡ ಕೈ ಬಿಡ್ರಿ ಅಂತ ಅದರ ಅರ್ಥ. ಶಾಸ್ತ್ರವಾಸನೆ ಹೋಗಬೇಕು. ರತಿ, ಕರ್ಮರತಿ. ಇಲ್ಲಿ ಅನುಭವಿಗೆ ಕರ್ಮರತಿ ಅನ್ನೋದು ಆತ್ಮಾನಾತ್ಮ ವಿಚಾರ ರೂಪ ಕರ್ಮ. ಇಲ್ಲಿ ಎಂತ ಕರ್ಮ? ಆತ್ಮಾನಾತ್ಮ ವಿಚಾರ ರೂಪ ಕರ್ಮ ಹೇಳ್ಕೊಂಡು ಬಂದಾರ. ಎಂದ 4ನೇ ಸಂಧಿಯಲ್ಲಿ ಹೇಳ್ಕೊಂಡು ಬಂದಾರ. ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿಯುವಂತಹ ವಿಚಾರವೇ ಕರ್ಮ. ಇಲ್ಲಿ ಜ್ಞಾನ ಕಾಂಡಾಂತರ್ಗತ ಕರ್ಮ, ಜ್ಞಾನ ಕಾಂಡಾಂತರ್ಗತ ಉಪಾಸನೆ, ಜ್ಞಾನ ಕಾಂಡಾಂತರ್ಗತ ಜ್ಞಾನ 3 ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಆತ್ಮ ಅನಾತ್ಮದ ವಿಚಾರ ಮಾಡುವ ರೀತಿಯ ಕರ್ಮವೂ ಕೂಡ ಇಲ್ಲ ಇವನಲ್ಲಿ. ಅದ್ರ ಬಿಡಬೇಕಂತ ಹೇಳ್ತಾ ಇದ್ದಾರೆ. ಅರ್ಥ ಶಾಸ್ತ್ರದ ರತಿ, ಕರ್ಮರತಿ, ಯೋಗರತಿ. ಯೋಗ ಇಲ್ಲಿ ಜೀವ ಪರಮಾತ್ಮರನ್ನು ಕೂಡುವುದೇ ಯೋಗ. ಯಮ ನಿಯಮ ಆಸನ ಅವೆಲ್ಲ ಹೇಳಿ ಆಗೈತಿ. ಅದು ಸಾಧಕ ಅವಸ್ಥೆಯಲ್ಲಿ ಯೋಗಶಾಸ್ತ್ರ ಹೇಳಿ ಆಗೈತಿ. ಇಲ್ಲಿ ಜೀವ ಪರಮರ ಕೂಡುವಿಕೆ ಯೋಗ. ಕೂಡುದೇನು ಬಂತ? ಅಗಲೇ ಇಲ್ಲ. ಅಗಲಿದ್ರೆ ಕೂಡ್ಬೇಕಲ್ಲ. ಅಗಲಿದಂಗಾಗಿತ್ತು, ಈಗ ಕೂಡಿದಂಗಾಗೈತಿ. ಅದು ಸಹಜ ಅಷ್ಟೇ. ರತಿಯೋಗ ಕರ್ಮ ರತಿ ಏನದು? ರತಿ ಕರ್ಮ ರತಿಯೋಗ, ಜೀವ ಪರಮರ ಯೋಗ. ಅದು ಸಹಜ ಆಗಬೇಕು. ಲೋಕ ರತಿ ಲೋಕ ಭೀತಿ ವಿರತಿಗಳ. ಲೋಕದಲ್ಲಿ ಪ್ರೀತಿ ವೈರಾಗ್ಯ, ಲೋಕದಲ್ಲಿ ಪ್ರೀತಿ ಭೀತಿ ವೈರಾಗ್ಯ. ಆ ವೈರಾಗ್ಯವನ್ನು ಮರಿಬೇಕು ಅಂತ ಅರ್ಥ. ಮತ್ತೇನಲ್ಲ, ನಾನು ಎಲ್ಲವನ್ನು ಬಿಟ್ಟಂಥವನು, ನಾನು ವೈರಾಗ್ಯವಂತನು ಅನ್ನುವುದನ್ನು ಬಿಡಬೇಕು. ಅದು ಕಷ್ಟಲ್ಲ. ಸಿಕ್ಕಿದ್ವಜ ನಾ ಎಲ್ಲ ಬಿಟ್ಟು ಬಂದೇನೆ ಅಂದಲ್ಲ, ನೀನು ಏನು ಬಿಟ್ಟು ಬಂದಿಲ್ಲ ಅನ್ನೋದು ಚೂಡಾಲೆ. ಏನು ಬಿಟ್ಟು ಬಂದಿಲ್ಲ, ಬಿಟ್ಟು ಬಂದೇನಂದ್ರೆ ಅದು ನಿನ್ನ ಮನಸ್ಸಿನಾಗ ಇದಿಲ್ಲ. ರಾಜ್ಯ, ನಾನು ರಾಜ್ಯವನ್ನು ಬಿಟ್ಟು ಬಂದಿದ್ದೇನೆ ಅಂದಲ್ಲ. ಏನು ನಿಂದಿನ ಅದು ರಾಜ್ಯ, ನಿಂದಂತೂ ಅಲ್ಲ. ಆದರೂ ಕೂಡ ಅದನ್ನು ಅಂದು ನಾವು ಬಿಟ್ಟು ಬಂದಿದ್ದೇನೆ ಅಂತಿಲ್ಲ. ಇದೆಂತ ವೈರಾಗ್ಯ ಅಂತ ಕೇಳಿದಳು. ಆವಾಗ ನಾವು ಗೊತ್ತಾಯಿತು ಎಲ್ಲ ಬಿಡಬೇಕಂತ. ಹುಲ್ ಬಿಡ್ಸ್ಲ ಅನ್ನಿಸ್ಕೊಡ್ತಂತ. ಅರಣ್ಯದಾಗ ಹಾಕೊಂಡು ಹುಲ್ ಬಿಡ್ಸ್ಲ, ಒಂದು ಬಿಟ್ಟು ಒಂದು ಹಿಡಿದ್ವಿ ಅಂತ ಕಟ್ಟಿ ಎಲ್ಲ ಹುಡ್ದು ಹಾಕ್ತಾರೆ. ಬಿಟ್ಟಿದ್ದೇನೆ ಅನ್ನೋದನ್ನು ಬಿಡಬೇಕು. ಮತ್ತೇನು ಮುಖ್ಯ ಇಲ್ಲ. ಬಿಟ್ಟಿದ್ದೇನೆ ಅನ್ನೋದು ನನ್ನ ಮನಸ್ಸಾಗಿರೋದನ್ನ ಬಿಟ್ಟಿಲ್ಲ ಅಂತ ಆಯ್ತು. ಮನಸ್ಸಿನಾಗ ಅಂತ ಆಯ್ತು. ನಿಮ್ಮ ಮನಸ್ಸಿನಲ್ಲಿ ಅದು ಪ್ರವೇಶ ಮಾಡೈತೆ ಅಂತ ಅರ್ಥಲ್ಲ. ಇದನ್ನು ನಾನು ಬಿಟ್ಟಿದ್ದೇನೆ ಅಂದಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಇವರು
ಲೋಕ ವಿಷಯಕವಾದ ಪ್ರೀತಿ, ಲೋಕ ವಿಷಯಕವಾದ ಭೀತಿ, ಲೋಕ ವಿಷಯಕವಾದ ವೈರಾಗ್ಯ ಇವೆಲ್ಲವೂ ಕೂಡ ಇರಬಾರ್ದು. ಮನ್ಸೂನ್ ಆಯ್ತಲ್ಲ ಮಳೆ ಲೋಕ ಪ್ರತಿ ಲೋಕ ಭೀತಿ ವಿರತಿಗಳ ಸತಿಗಳು ಇವೆಲ್ಲವುಗಳಲ್ಲಿ ಸತಿಗಳು ಇವೆಲ್ಲವುಗಳಲ್ಲಿ ವೈರಾಗ್ಯ ಜನಿಸಿದರೆ ವೈರಾಗ್ಯ ಅಂದರೆ ಸಹಜ ಆಗಬೇಕಂತ ಇವೆಲ್ಲವನ್ನು ಬಿಟ್ಟಿದ್ದೇನೆ ಅನ್ನೋದನ್ನು ಬಿಡುವುದು ವೈರಾಗ್ಯ, ಬಿಟ್ಟಿದ್ದೇನು ಅನ್ನುವುದನ್ನು ಬಿಡುವುದು ವೈರಾಗ್ಯ. ಜನಿಸಿದರೆ ಆತನೇ ಅನುಭವಿಯು ಎಂದು ನೀನು ತಿಳಿ. ಅವನಿಗೆ ಅನುಭವಿ ಅನ್ನಬೇಕು ಅನ್ನುವುದನ್ನು ನೀನು ತಿಳಿ ಅಂತ ಇಲ್ಲಿ ಅರ್ಥ. ನನಗೆ ಸ್ವಲ್ಪ ಕೇಳ್ತಾ ಇಲ್ಲ ಅಂತ ಕಾಣ್ತದ. ಅನುಭವಿ ಯಾಕಂತಾವು ಇದೆಲ್ಲವನ್ನೂ ಬಿಟ್ಟವು ಅಂದರೆ ಅದು ಸಹಜವಾಗಿ ಆತ್ಮಾಕಾರ ವೃತ್ತಿಯಲ್ಲಿ ಇರುವುದು ಒಂದಿದ್ರ ಅಭಿಪ್ರಾಯ, ಬೇರೆ ಏನೂ ಅಲ್ಲ. ಆತ್ಮಾಕಾರ ವೃತ್ತಿಯಲ್ಲಿ ಇರುವುದು ಅವನಿಗೆ ಅನುಭವಿ ಅಂತ. ಇದೊಂದಿಷ್ಟು ಕೆಲಸ ಇದೆ. ಏನು ಕೆಲಸ? ಆತ್ಮಾಕಾರ ವೃತ್ತಿಯಲ್ಲಿ ಇರುವುದೇ ಕೆಲಸ. ಅದು ಸ್ಮರಣ ಮಾತ್ರದಿಂದ, ಇಂದ್ರಿಯಗಳ ವ್ಯವಹಾರ ಇಲ್ಲ, ಏನೂ ಇಲ್ಲ. ಇಲ್ಲಿ ಕೇವಲ ಆತ್ಮರತಿ. ಆತ್ಮರತಿ ಮತ್ತು ಬಿಡಬೇಕಂದ್ರೆ ಮತ್ತು ಆತ್ಮರತಿ ಅಂತ ಹೇಳ್ತಿರಲ್ಲ ಅಂದರೆ ಹಾಗಲ್ಲದು. ಆತ್ಮ ಬೇರೆ ನಾನು ಬೇರೆ ಅಂತಿತ್ತು, ಆತ್ಮನಲ್ಲಿ ಪ್ರೀತಿ ಇತ್ತು. ಈಗ ಆತ್ಮನೇ ನಾನು ಅನ್ನುವ ಅಂತಃಕರಣ ವೃತ್ತಿ ಸಹಜ ಆಗಬೇಕು ಅಂತ ಅಭಿಪ್ರಾಯ. ಅವನು ಅನುಭವಿ ಎಂದು ತಿಳಿಯಲೇನು ಅಂತ ಆಯಿತು. ತನು ಮನೋ ಧನ ವನಿತೆ ಆತ್ಮಜಾತಿಗಳವು ಎನಿಪಲ್ಲಿ ಪ್ರತಿ ವಿರತಿಗಳನ್ನು ಪ್ರತಿ ವಿರತಿಗಳು ಒಮ್ಮೆ ಜಯಿಸದೆ ನಿಜ ಭಾವನೆಗಳು ಹೊಂದಿ ನಿಂದನು ಎಂದು ಎನಲು ಅವನು ಆಗೋಧನು ಎನಿಪನು. ಇದನ್ನು ಕವಿಯು ಹೇಳಾಯಿತು. ಅವನ ಅಂತಃಕರಣ ವೃತ್ತಿ ಆತ್ಮಾಕಾರ ವೃತ್ತಿಯಾಗಿರಬೇಕು, ಮತ್ತೇನಿಲ್ಲ. ವಿಧಿಖ್ಯಾತನ ಅನ್ನುವಂಥ ಅರ್ಥ. ಆತ್ಮಾಕಾರ ವೃತ್ತಿ ನಿರಂತರವಾಗಿರಬೇಕು. ಆದರೆ ಆರೂಢನಿಗೆ ಅದು ಇಲ್ಲ ಅಂತ ಹೇಳ್ತಾರೆ. ನೋಡೋಣ. ತನು ಶರೀರ, ಇದರ ಬಗ್ಗೆ ಚಿಂತನೆ ಇಲ್ಲ. ಮನಸ್ಸು, ಅದನ್ನು ನಿರೋಧನ ಮಾಡೋ ಕೆಲಸದಲ್ಲಿ ಈಗ ತನು ಮನ ಧನ. ಧನ ಅಂದರೆ ಏನಾದರೂ ಐಶ್ವರ್ಯ ಇದ್ರೆ ಹಣ, ಧಾನ್ಯ, ಕಾಲು ಕಡಿ, ವನಿತೆ, ಗೃಹಸ್ಥಾಶ್ರಮಿಯಾಗಿದ್ದರೆ ಒಂದು ವೇಳೆ ವನಿತೆ, ಆತ್ಮಜಾದಿಗಳು, ಆತ್ಮಜ ಮದ ಆದಿಗಳು, ಬಂಧು ಬಾಂಧವರು, ಬೀರು ಬೀರು ಅಂತ ಏನೇನು ಇರ್ತಾರಲ್ಲ, ಇವರು ಯಾರದು ಸುದ್ದಿಲ್ಲ. ಆತ್ಮಜಾದಿಗಳು ಎನಿಪಲ್ಲಿ ಎಂದು ಹೇಳಿಸಿಕೊಳ್ಳುವಲ್ಲಿ ರತಿ ವಿರತಿಗಳು ಒಮ್ಮೆ, ರಾಗ ವಿರಾಗಗಳು ಒಮ್ಮೆಯೂ ಉಂಟಾಗಬಾರ್ದು. ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಯಾಕಂದ್ರೆ ನನ್ನವು ಅಲ್ಲವು, ನನಗೂ ಸಂಬಂಧವೇ ಇಲ್ಲ ಅನ್ನುವಂತಹ ದೃಢವಾದ ಭಾವನೆ ಇತ್ತಂದರೆ ಅಲ್ಲಿ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಜಾಗ ಒಂದು ಫುಲ್ ಕಟ್ಟಿ ಬಿದ್ದಿರ್ತದೆ, ನೀವು ಬರ್ತಾ ಇರ್ತೇವೆ. ಅದ್ರ ಮೇಲೆ ಪ್ರೀತಿ ಐತೆ, ದ್ವೇಷ ಐತೇನೆ, ಏನೂ ಇಲ್ಲ. ಯಾಕೆ ಅಫುಲ್ ಕೈ ನೆಂಬದಲ್ಲ. ನೆಂಬದಾಗಿತ್ತಲ್ಲಿ ಪ್ರೀತರ ಇರ್ತತಿ ಅಥವಾ ದ್ವೇಷರ ಇರ್ತದೆ. ಒಂದಿಷ್ಟು ನೆಮ್ಮದು ಅನ್ನುವುದು ಏನೂ ಇಲ್ಲದೆ ಇದ್ದಾಗ ಅಲ್ಲಿ ಪ್ರೀತಿ ದ್ವೇಷ ಯಾವುದೂ ಇಲ್ಲ ಅಂತ ಇದು ದೃಷ್ಟಾಂತ. ದೃಷ್ಟಾಂತ ಏನು? ಶರೀರವೂ ನಮ್ಮದಲ್ಲ. ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಧನ ಕನಕ ವಸ್ತು ವಾಹನ ಪುತ್ರ ಮಿತ್ರಾದಿಗಳು ನನ್ನವರಲ್ಲ. ಇದು ದೃಢವಾಗಿರ್ತಂದ್ರೆ ಅಲ್ಲಿ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಅದನ್ನು ಹೇಳ್ತಾರೆ. ಪ್ರತಿ ವಿರತಿಗಳು ಒಂದೇ ಜನಿಸದೆ ಒಂದೆಯೂ ಹುಟ್ಟದೆ ಅಂದ್ರೆ ಆತ್ಮತತ್ವ ಒಂದೇ ಇದೆ ಅಲ್ಲದೆ ಅದನ್ನು ಬಿಟ್ಟು ಏನೂ ಇಲ್ಲ ಅಂತ ದೃಢತರವಾದ ನಿಶ್ಚಯ. ಈ ಆರೋಢದಲ್ಲಿ ಜಗತ್ತು ನಿಷ್ಠೆ ಎಲ್ಲಿದೆ? ಜಗತ್ತು ಹಿಡ್ಕೊಂಡ ಜ್ಞಾನ ಸಹಿತ ಜಗತ್ತು ನಿಷ್ಠೆ. ಮಾಯೆಯನ್ನು ಹಿಡಿದುಕೊಂಡು ಜಗತ್ತು ನಿಷ್ಠೆ. ಎಲ್ಲವೂ ನಿಷ್ಠೆ ಅಂತ ನಿಶ್ಚಯವಾಗಿರಬೇಕು. ಎಲ್ಲವೂ ಸುಳ್ಳು ಅಂತ ನಿಶ್ಚಯ ಆದಾಗ ಅಲ್ಲಿ ರಾಗವೂ ಇಲ್ಲ, ವಿರಾಗವೂ ಇಲ್ಲ, ಎರಡೂ ಇಲ್ಲ. ರಾಗ ಪ್ರತಿ ವಿರತಿಗಳು ಒಮ್ಮೆ ಜನಿಸದೆ ಒಮ್ಮೆಯೂ ಉಂಟಾಗಲಿ ಅಂದರೆ ಜಗನ್ಮಿಥ್ಯಾತ್ವ ನಿತ್ಯ ಆಗಿದೆ. ಜಗತ್ತು ನಿತ್ಯ ಆಗಿರುವುದು ನಿಜ ಭಾವನೆಗಳು ಹೊಂದಿ
ಹೊಂದಿ ಅಂತ ಹೇಳ್ತಾರೆ, ಅದನ್ನು ಹೊಂದಿ ಅಂತ ಬರೀ ಓದ್ತೇವೆ ನಾವು. ನಿಜ ಭಾವನೆಯವರು ತನ್ನ ಸ್ವರೂಪ ಯಾವುದು ಅದು ನಿಜ. ಆ ಆತ್ಮವೇ ನಾನಾಗಿದ್ದೇನೆ ಅನ್ನುವುದು ಸಹಜ ಆಗಿರಬೇಕು. ಇವನು ಆಗೋದಕ್ಕೆ ಸಹಜ ಆಗಿದೆ. ನಿಜ ಭಾವನೆಯವರು ಹೊಂದಿ ನಿಂದನು ಎಂದೆನದು ಅವನು ನಿಜ ಭಾವನೆಯಲ್ಲಿ ಹೊಂದಿಕೊಂಡು ಸಹಜವಾಗಿ ಇದ್ದಾನೆ ಅಂತ ಸಹಜ ಆಗಿರಬೇಕು. ಅವನು ಆರೂಢನು ಏನಿಕೊಂಡು, ಇದು ಶಾಸ್ತ್ರ. ಅವನು ಸಹಜವಾಗಿ ಇದ್ದಾನೆಯೋ ಇಲ್ಲವೋ ಅನ್ನುವುದು ಅವನಿಗೆ ಮಾತ್ರ ಗೊತ್ತಲ್ಲದೆ ನೋಡುವವರಿಗೆ ಗೊತ್ತಿಲ್ಲ. ಯಾಕಂದರೆ ಪ್ರಾರಬ್ಧ ಕ್ರಮ ಸದೀನವಾಗಿ ಮುಂದೆ ಏನೇನು ಸ್ಥಿತಿ ಬರ್ತಾವೆ ಅವನ್ನ ಅನುಭವಿಸ್ಬೇಕಾಗ್ತದೆ, ಅದ್ರ ಮುಂದೆ ಬರೀತಾರೆ. ಇಲ್ಲಿ ಸಹಜವಾಗಿ ಅವನಲ್ಲಿ ಯಾವ ಕೃತ್ಯ ಜಾತ ಅಂದರೆ ಮಾಡುವ ಕ್ರಿಯೆ ಇಲ್ಲ, ಮಾನಸಿಕವಾಗಿ ಮಾಡೋದಿಲ್ಲ, ಇಂದ್ರಿಯಗಳಿಂದಂತೂ ಮಾಡೋದು ದೂರ ಆಗೈತಿ. ಅನುಭವಿಗೆ ಏನು ಹೇಳಿದ್ರು, ಆತ್ಮಾಕಾರ ವೃತ್ತಿಯಲ್ಲಿಯೇ ಅವನ ಸ್ಥಿತಿ ಇರಬೇಕು ಅಂತ ಹೇಳಿದರು. ಇವನಿಗೆ ಅದನ್ನು ಹೇಳ್ತಾ ಇಲ್ಲ, ಆತ್ಮಾಕಾರ ವೃತ್ತಿಯಲ್ಲಿ ಇವನ ಸ್ಥಿತಿ ಇರಬೇಕಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅದು ಅವನಿಗೆ ಸಹಜ ಆಗಿದೆ. ಆರೂಢನಿಗೆ ಆತ್ಮವೇ ನಾನು ಅನ್ನುವುದು ಸಹಜ ಆಗಿದೆ. ಗಂಡು ಮಕ್ಕಳೇ ನಾವು ಅನ್ನೋದು ಈ ಕಡೆ ಕುಳಿತವರಿಗೆಲ್ಲ ಎಷ್ಟು ಸಹಜವಾಗಿದೆಯೋ. ಯಾರಾದರೂ ಹೋಗ್ಬೇಕಂದ್ರೆ ನೀವು ಹೆಣ್ಣು ಅಂದರೆ ಗಂಡು ಅನ್ನೋದು ಸಹಜ ಆಗಿದೆ. ಹಾಗೆ ಆತ್ಮನೇ ನಾನು ಅನ್ನೋದು ಸಹಜ ಆಗಿದೆ ಆರೂಢನಿಗೆ. ಅದೇನು ಚಿಂತನೆ ವಗೇರೆ ಏನೂ ಇಲ್ಲ. ಆರೂಢನು ಏನಿಪನು ಅವನು. 4 ಮಂದಿ ಆದರು: ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ. ನೋಡ್ರಿ, ನಮ್ಮ ಮುಂದೆ ಬರೀತಾರೆ, ವಿಷಯಗಳಳು, ಭೋಗ ವಿಷಯಗಳಳು, ತತ್ವ ವಿಷಯಗಳಳು, ಕರ್ಮ ಕುಲವೆಂಬ ವಿಷಯಗಳಳು ರತಿ ವಿರತಿಯನ್ನು ಉಳಿದ ನಿರ್ವಿಷಯಿ ಆರೂಢನು ಎನಿಸುತ್ತಿರುತ್ತು. ಒಂದೊಂದು ಶಬ್ದ ನೋಡ್ರಿ. ವಿಷಯಗಳು ಮುಂದೊಂದು ಬರ್ತಾರೆ, ಭೋಗ ವಿಷಯಗಳು, ಮುಂದೆ ತತ್ವ ವಿಷಯಗಳು, ಹಾಗೆ ಕರ್ಮ ಕುಲವೆಂಬ ವಿಷಯಗಳು, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಅಂತ 5 ವಿಷಯಗಳನ್ನು ಹೇಳ್ತೇವೆ ನಾವು. ಇಲ್ಲಿ ಇಷ್ಟು ಶಬ್ದ ಅವರೇ ಬಯಸ್ತಾರೆ ಗ್ರಂಥಕಾರರು. ವಿಷಯಗಳು ಅಂದ್ರೆ ಶರೀರದಲ್ಲಿರುವಂತಹ ಇಂದ್ರಿಯಾದಿಗಳು, ಕರ್ಣಾದಿಗಳು, ಇವೆಲ್ಲವೂ ನಮಗೆ ವಿಷಯಗಳು. ಯಾಕಂದರೆ ಇವೆಲ್ಲವುಗಳನ್ನು ನಾವು ಎದುರಿಟ್ಟು ಅರಿಯುತ್ತೇವೆ. ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಿ, ಹಾಗೆಯೇ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವೆಲ್ಲವುಗಳನ್ನು ತಿಳಿತೇವೆ ನಾವು. ಆದ್ದರಿಂದ ಇವು ವಿಷಯಗಳು ಅಂತ ಕಲಿಸ್ಕೊಳ್ತಾವೆ. ಆತ್ಮನ ದೃಷ್ಟಿಯಿಂದ, ತತ್ವವೇತ್ತನ ದೃಷ್ಟಿಯಿಂದ ಇವು ವಿಷಯಗಳು ಅಂತ ಕಲಿಸ್ಕೊಳ್ತಾವೆ. ವಿಷಯಗಳು. ಆಮೇಲೆ ಭೂತ ವಿಷಯಗಳು, ಪಂಚಮಹಾಭೂತ ತೋರ್ಸಿ, ಪಂಚಭೂತ ವಿಷಯಗಳು, ಅವುಗಳಿಂದ ಹುಟ್ಟಿರುವಂತಹ ತತ್ವಗಳು. ಪಂಚಭೂತಗಳಾದವು ಇವು ಸೂಕ್ಷ್ಮ. ಅಪಂಚೀಕೃತ ಪಂಚಭೂತ, ಪಂಚೀಕೃತ ಪಂಚಭೂತ ಎರಡನ್ನು ತಗೊಳ್ರಿ. ಎರಡನ್ನು ತಗೊಂಡಾಗ ಪಂಚೀಕೃತ ಪಂಚಭೂತಗಳಿಂದ ನಿರ್ಮಾಣವಾದದ್ದು ಸ್ಥೂಲ ಶರೀರ, ಅಪಂಚೀಕೃತ ಪಂಚಭೂತಗಳಿಂದ ನಿರ್ಮಾಣವಾದದ್ದು ಸೂಕ್ಷ್ಮ ಶರೀರ. ಇವು ಕೂಡ ತತ್ವಗಳು ಅಂತ ಕರೆಸ್ಕೊಳ್ತಾವೆ. ನೋಡು ನೋಡು ನೀನೇ ತತ್ವಗೂಡದೆ ವಿಲಕ್ಷಣನಾಗಿದೆಂದು ಬರೀತಾರೆ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿನೆಂದು. ಇದ್ರಾಗ 25 ತತ್ವ ಅಂತ ಹೇಳಿದ್ವಿ. ಮತ್ತು ಪಂಚಮಹಾಭೂತಗಳನ್ನ ಇಟ್ಕೊಂಡು ಸ್ಥೂಲ ಶರೀರದಲ್ಲಿ ಆಕಾಶದ ತತ್ವ ಇದ, ಗಾಳಿ ತತ್ವ ಇದ, ಬೆಂಕಿ ತತ್ವ ಇದ, ನೀರಿನ ತತ್ವ ಇದ, ಭೂಮಿ 5 ತತ್ವಗಳು. ಇವ್ರ ಹಿಂದೆಲ್ಲ ಕೇಳ್ಕೊಂಡು ಬಂದಾಗಿದೆ. ಇಲ್ಲಿ ವಿಂಗಡಣೆ ಅವಶ್ಯಕತೆ ಇಲ್ಲ. ಅವ್ಯಾವ್ಯಾವ ಇದಾವು, ಏನೇನು ಇದಾವು ಅಂದ್ರೆ ಮತ್ತೆ ವಿಚಾರ ಚಂದ್ರೋದಯ ಓದಿ ಬರಿ ಅಂತ ಹೇಳ್ತೀನಿ. ಅವೇನೇನು ಹೇಳ್ರಿ ಅಂದ್ರೆ ಇಲ್ಲಿ ಹೇಳೋದಲ್ಲ. ಕೆಲಸ ಅದನ್ನು ಬಿಡೋದೀಗ. ಇದನ್ನ ಬಿಡನ್ನಕತ್ತಾರೆ, ಜಗತ್ತ ಬಿಡನ್ನಕತ್ತಾರೆ. ನಾವನ್ನೆಲ್ಲ ಹೇಳ್ಕೊಂಡ್ಕೊಂಡ್ರು ಅಂತ ಕೆಲಸ ಇಲ್ಲ. ವಿಷಯಗಳು ಅಂದರೆ ಈ ಶರೀರದಲ್ಲಿರುವಂಥ ಕರ್ಣಾದಿಗಳು, ಇಂದ್ರಿಯಗಳು. ಭೂತ ವಿಷಯಗಳು ಮಹಾಭೂತಗಳು, ಅಪಂಚೀಕೃತ ಆಗಲಿ ಪಂಚೀಕೃತ ಆಗಲಿ 2. ತತ್ವ ವಿಷಯಗಳು ಇದರಾಗ 25 ತತ್ವ, ಸೂಕ್ಷ್ಮ ಶರೀರದಾಗ 19 ತತ್ವ. 17 ಅಂತೂ ಹೇಳ್ತೇವೆ, 19 ಅಂತೂ ಹೇಳ್ತೇವೆ. ಅದಕ್ಕೆ ಇನ್ನೊಂದು ದಿಂದತಿಲ್ಲ, ಕಾರಣ ಶರೀರ, ಅವಿದ್ಯೆ, ಅದು ಒಂದು
ತತ್ವ ಅಂತ ಇಟ್ಕೊಂಡು ಅಂಗೀಕಾರ ಮಾಡೋಣ, ತಪ್ಪಿಲ್ಲ. ಯಾಕಂದ್ರೆ ಅವಿದ್ಯೆಯು ನಾನಲ್ಲ ಅಂತ ಹೋಗ್ಬೇಕಲ್ಲ, ಅದು ತತ್ವಗಳು. ಕರ್ಮಕುಲವೆಂಬ ವಿಷಯಗಳು, ಕರ್ಮಕುಲವೆಂಬ ಇಲ್ಲಿ ಜ್ಞಾನಕಾಂಡಾಂತರ್ಗತ ಜ್ಞಾನ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಮೂರೂ ತಗೊಳ್ರಿ. ಈ ಯಾಕಂದ್ರೆ ಆರೂಢ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಅಭ್ಯಾಸಿಗೆ ಮುಮುಕ್ಷುಗೆ ಹೇಳಿಯಾಗಿದೆ. ಇವನಿಗೆ ಜ್ಞಾನಕಾಂಡಾಂತರ್ಗತ ಕರ್ಮ, ಉಪಾಸನೆ ಮತ್ತು ಜ್ಞಾನ ನಾಲ್ಕು ಸಂಧಿ ಆರಂಭದಲ್ಲಿ ಕೈಕೊಂಡ್ಬಂದಿರಿ ಇದನ್ನು. ಕರ್ಮ ಅಂತ ಯಾಕಾರವರು ಆತ್ಮವಿಚಾರ ಮಾಡುವುದೇ ಕರ್ಮಕಾಂಡ. ಆ ಕರ್ಮ ಮತ್ತು ಜ್ಞಾನ ಎರಡೂ ಕೂಡಿರುವುದೇ ಉಪಾಸನಾ ಕಾಂಡ. ಕರ್ಮ ಮತ್ತು ಚಿಂತನೆ ಅನ್ನೋದು ಉಪಾಸನೆ, ಎರಡೂ ಕೂಡಿದು ಉಪಾಸನಾ ಕಾಂಡ. ಆಮೇಲೆ ಕೇವಲ ಜ್ಞಾನಕಾಂಡ, ಇವೆರಡೂ ಇಲ್ಲ, ಇವೆರಡೂ ಸರಿದು ಕೇವಲ ಆತ್ಮಾನುಭೂತಿಯಲ್ಲಿರುವುದು ಅಂತ ಜ್ಞಾನವನ್ನಷ್ಟೇ ಹೇಳೋದು ಇದು ಕರ್ಮಕಾಂಡ. ಈ ಜ್ಞಾನಕಾಂಡಾಂತರ್ಗತ ಈ ಮೂರು ಕರ್ಮಕಾಂಡಾದಿಗಳಲ್ಲಿ ಇವನಿಗೆ ಆಸಕ್ತಿ ಇಲ್ಲ, ಅದನ್ನು ಬರೀತಾರೆ. ಏನಂತ ವಿಷಯಗಳು ಕರ್ಮಕುಲವೆಂಬ, ಕರ್ಮ ಅಂದರೆ ಜ್ಞಾನಾಂತರ್ಗತ ಕರ್ಮಕಾಂಡ ಅಂತ ಇಟ್ಕೊಟ್ರು. ಕರ್ಮಕುಲವೆಂಬ ವಿಷಯಗಳು, ಇವು ಕೂಡ ವಿಷಯಗಳೇ. ಅವುಗಳನ್ನು ನಾವು ಅರಿಯುವುದರಿಂದ, ಆತ್ಮಚಿಂತನೆ ಮಾಡುವುದನ್ನು ನಮ್ಮ ಬುದ್ಧಿ ಎರಿತದಿಲ್ಲ, ಅರಿಯುವುದರಿಂದ. ವಿಷಯಗಳು ರತಿ ವಿರತಿಯ ನೋಡಿದ, ಅಲ್ಲಿ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ, ರಾಗವೂ ಇಲ್ಲ, ದ್ವೇಷವೂ ಇಲ್ಲ, ಪ್ರೀತಿ ಇಲ್ಲ, ಅಪ್ರೀತಿ ಇಲ್ಲ, ಅಲ್ಲಿ ಏನೂ ಇಲ್ಲ. ನಿರ್ವಿಷಯಿಯು ಯಾರು ನಿರ್ವಿಷಯಿಯಾಗಿದ್ದಾರೆಯೋ, ನಿರ್ವಿಷಯ ಅಂತ ಹೇಳಿದ್ರೆ ಅರ್ಥ ಜಗತ್ತೇ ಇಲ್ಲ ಅಂತ ನಿಶ್ಚಯ ಮಾಡಿದವನೇ ನಿರ್ವಿಷಯ ಅಂತ. ಜಗತ್ತಿದೆ ಅಂತ ಒಪ್ಪಿಕೊಂಡು ನಿರ್ವಿಷಯ ಅಂದ್ರೆ ಆಗೋದಿಲ್ಲ, ಸಾಧ್ಯ ಇದೆ ಏನಂದ್ರೆ ಇಲ್ಲ. ಜಗತ್ತು ಮಿಥ್ಯೆ ಅಂತ ನಿಶ್ಚಯ ಆಯಿತು, ನಿರ್ವಿಷಯ ಅಂತ. ಮತ್ತೇನಾದರೂ ಒಂದಿಷ್ಟು ಸತ್ಯತ್ವದ ಭಾವನೆ ಬಂತು ಅಂದ್ರೆ ನಿರ್ವಿಷಯ ಆಗೋದೇ ಇಲ್ಲ. ಇಲ್ಲಿ ತಿಳಿಯುವುದಿದೆ ನಿರ್ವಿಷಯಿ. ನಿರ್ವಿಷಯಿಯು ಆರೂಢನು ಎನಿಸುತ್ತಿರ್ಕೋ. ಇದೊಂದು ಶಬ್ದ ಹಾಕಿದ್ರು, ಆರೂಢ ಅಂತೇಳಿ. ನಾವೆಲ್ಲರೂ ಈ ರೂಢಿಯಲ್ಲಿ ಇದ್ದೇವೆ. ಈ ರೂಢಿ ಅಂದ್ರೆ ಕಾಣುವ ಪದಾರ್ಥದಲ್ಲಿ ನಾನು, ನನ್ನದು, ಇದು ಈ ರೂಢಿ ಎದುರಿಗೆ ಇದೆ. ನಿಮ್ಮ ಶರೀರನೂ ಎದುರಿಗೆ ಇದೆ, ಜಗತ್ತನ್ನು ಎದುರಿಗೆ ಇದೆ. ಈ ಶರೀರ ನಾನು, ಈ ಜಗತ್ತು ನಂದು, ಇದು ಈ ರೂಢಿ. ಈ ಶರೀರ ನಾನಲ್ಲ, ಜಗತ್ತನ್ನೋದು ಇಲ್ಲ. ಮತ್ತೇನು, ನಾವು ಒಬ್ಬನೇ ಇದ್ದೇನೆ ಅನ್ನೋದು ಇಲ್ಲ. ಮತ್ತು ಹಂಗಂದ್ರೆ ಅಲ್ಲಿ ಕೆಟ್ಟತೆ. ನಾವು ಒಬ್ಬನೇ ಇದ್ದೇನೆ ಅನ್ನೋದು ಇಲ್ಲ, ಕೇವಲ ಆತ್ಮ ಸಹಜ ಆಗಿದೆ. ಅಲ್ಲಿ ನಾನು ನೀನು ಅನ್ನುವ ಶಬ್ದಕ್ಕೆ ಅವಕಾಶವೇ ಇಲ್ಲ. ಸಹಜ ಆಗಿರುವವನೇ ಆರೂಢನು ಎನಿಸುತ್ತಿರುಕು. ನಿರ್ವಿಷಯ ಅಂದರೆ ಏನಿದ್ರ ಅರ್ಥ, ಕೇವಲ ಆತ್ಮ ಆಗಿ ಉಳಿದಿದ್ದಾನೆ. ಅಲ್ಲಿ ಬೇರೆ ಏನನ್ನು ಹೇಳಲಿಕ್ಕೆ ಜಾಗವೇ ಇಲ್ಲ. ನಿರ್ವಿಷಯಿ, ಇವನಿಗೆ ಆರೂಢ ಅಂತ ಕರೀತಾರೆ ಅನ್ನುವುದು ಈ ನುಡಿಯ ಅಭಿಪ್ರಾಯ. ಮುಂದೆ ನುಡಿ ನೋಡೋಣ ಏನಾಯಿತು. ತನಗೆ ನಿಖಿಲ ಕರ್ಮಗಳು ವಿಷಯಗಳು ಇನಿಸು ಸಂಕಲ್ಪ ವಿಕಲ್ಪನೆ ಜನಿಸದೆ ಸರ್ವ ಸಮತ್ವ ಭಾವನೆಯುಳ್ಳವನು ತಾನೆಯೂ ಆರೂಢನು ಎನಿಪನು. ಜಗತ್ತ ಇಲ್ಲ ಅಂತ ಹಿಂದಿನ ನುಡಿಯಲ್ಲಿ ಹೇಳಿದ್ದೀನಿ. ಆರೂಢನಿಗೂ ಕೂಡ ಪ್ರಾರಬ್ಧ ಕರ್ಮ ಇದೆ. ಜೀವನ್ಮುಕ್ತ ಅವಸ್ಥೆಯಲ್ಲಿರುವಂಥ ಆರೂಢನಿಗೂ ಕೂಡ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ತೇವೆ. ಯಾವ ದೃಷ್ಟಿಯಿಂದ ಹೇಳ್ತೇವೆ ಅಂತ ಕೇಳಿದರೆ, ಮುಮುಕ್ಷುಗಳ ದೃಷ್ಟಿಯಿಂದ ಹೇಳ್ತೇವಲ್ಲವೇ, ಆರೂಢನ ದೃಷ್ಟಿಯಿಂದ ಹೇಳೋದಿಲ್ಲ. ಯಾಕಂದರೆ ಆರೂಢನಿಗೆ ಶರೀರವೇ ಇಲ್ಲ, ಆರೂಢನಿಗೆ ಜಗತ್ತೇ ಇಲ್ಲ. ನಮಗೆ ಕಾಣ್ತದ ಅವನ ಶರೀರ ಐತಂತ, ಆರೂಢದ ಶರೀರ ಐತಂತ ನಮಗೆ ಕಾಣ್ತದ. ಆದರೆ ಅವರು ಆ ಶರೀರದಲ್ಲಿಯೇ ಇದ್ದಾರೆ ಅಂತ ನಮ್ಮ ಭಾವನೆ. ಅವರು ಶರೀರದಲ್ಲಿ ಇಲ್ಲ, ಎಲ್ಲಕ್ಕೂ ಆಧಾರಭೂತವಾಗಿದ್ದಾರೆ. ಅವರು ಎಲ್ಲದರ ಹೊರಗೆ ತುಂಬಿದ್ದಾರೆ ಅವರು. ಅದಕ್ಕಾಗಿ ಅವರಿಗೆ ಶರೀರ ಇಲ್ಲ. ಪರಂತು ಜೀವನ್ಮುಕ್ತ ಅವಸ್ಥೆಯಲ್ಲಿ ಶರೀರ ಇರಲೇಬೇಕಲ್ಲ. ಜೀವನ್ಮುಕ್ತ ಅಂತ ಕರೀದೆ ಅವರಿಗೆ.
ಜೀವಭಾವ ಹೋಗಿದೆ, ಜೀವಿಸಿಕೊಂಡಿದ್ದಾನೆ. ಅಂದರೆ ನಾನು ಜೀವಾತ್ಮ ಅನ್ನುವ ಭಾವನೆ ಹೋಗಿದೆ. ಅಖಂಡ ಚೈತನ್ಯ ಅನ್ನುವ ಭಾವನೆ ಸಹಜ ಆಗಿದೆ. ಅದು ಚಿಂತನೆ ಇಲ್ಲ, ಅನುಭವಿಗೆ ಚಿಂತನೆ ಇದೆ, ಆತ್ಮಾಕಾರ ವೃತ್ತಿ ಇದೆ ಅಂತೇಳಿ ಆಗಿದೆ. ಆರೂಢನಿಗೆ ಅದಿಲ್ಲ. ಅದನ್ನು ಹೇಳ್ತಾರೆ, ತನಗೆ ನಿಖಿಳ ಕರ್ಮಗಳು ವಿಷಯಗಳು, ಅವನಿಗೇನು ಕರ್ಮಣ ಇಲ್ಲ, ಅದು ಮುಮುಕ್ಷುಗಳ ದೃಷ್ಟಿಯಿಂದ ಹೇಳುವ ಮಾತು ಇದು ಅಂತ ಹೇಳಕತ್ತಿದ್ದೀನಿ. ಇಷ್ಟೇ ಅಭಿಪ್ರಾಯ. ನಿಖಿಳ ಕರ್ಮಗಳು ವಿಷಯಗಳು ಇನಿಸು ಸ್ವಲ್ಪವು ಸಂಕಲ್ಪ ವಿಕಲ್ಪನೆ. ಅಲ್ಲಿ ಸಂಕಲ್ಪವೂ ಇಲ್ಲ, ವಿಕಲ್ಪವೂ ಇಲ್ಲ, ಸಂಶಯಾದಿಗಳು ಯಾವುವೂ ಇಲ್ಲ, ಅಸಂಭಾವನಾ ವಿಕ್ಷೇಪಾದಿಗಳು ಯಾವುವೂ ಇಲ್ಲ. ಸಂಕಲ್ಪ ವಿಕಲ್ಪನೆ ಜನಿಸದೆ, ಅದು ಸಹಜ ಆಗಿರಬೇಕು. ನಾ ಗಂಡ ಹೌದು ಅಲ್ಲೋ ಅಂತ ಮೇಲೆ ಸಂಶಯ ಬರೋದಂತಮ್ಮ ಬಂದಿಲ್ಲ. ಇಲ್ಲಿ ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ. ಇದು ಎಷ್ಟು ಸಹಜ ಅಷ್ಟು ಸಹಜ ಆಗಬೇಕು. ತಿಳಿಸುವ ದೃಷ್ಟಿಯಿಂದ ನಿಮ್ಮನ್ನು ಒಮ್ಮೆ ಬಳಸ್ತೆ ಶಾಸ್ತ್ರಕಾರರು, ಮತ್ತೇನಿಲ್ಲ. ತಿಳಿಸುವ ದೃಷ್ಟಿ ಇದು. ಒಂದೇನೋ ಸಂಶಯ ಬಂದತೇನೆ ಅಂದ್ರೆ ಬಂದಿಲ್ಲ, ಅಷ್ಟು ಸಹಜ ಆಗೈತಿಲ್ಲ. ಇಷ್ಟೇ ಸಹಜ ಆಗಿದೆ ನಾನು ಆತ್ಮ. ಹೀಗೆ ಸಹಜ ಆದಾಗ ಏಕಂ ಏವ ಅದ್ವಿತೀಯಂ, ಅದು ಒಂದೇ ಇದೆ, ಅನೇಕಂತೂ ಇಲ್ಲವೇ ಇಲ್ಲ. ಸಂಕಲ್ಪ ವಿಕಲ್ಪನೆ ಜನಿಸದೆ ಸರ್ವ ಸಮತ್ವ ಭಾವನೆಯುಳ್ಳ, ಇದು ಯಾರ ದೃಷ್ಟಿಯಿಂದ ಹೇಳಿದ್ದು? ಸರ್ವ ಸಮತ್ವ ಭಾವನೆಯುಳ್ಳ ಅನ್ನೋದು ಮುಮುಕ್ಷುಗಳ ದೃಷ್ಟಿಯಿಂದ ಹೇಳಿದ್ದು, ಆರೂಢನ ದೃಷ್ಟಿಯಿಂದ ಅಲ್ಲ. ಅವನಲ್ಲಿ ಸರ್ವವೇ ಇಲ್ಲ. ಒಂದ್ ವೇಳೆ ಇದೆ ಅದು ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮಾಕಾರ ವೃತ್ತಿಯಿಂದ ನೋಡ್ತಾನ ನಾವು, ಎಲ್ಲವನ್ನೂ ಬ್ರಹ್ಮಾಕಾರ ವೃತ್ತಿಯಿಂದ. ಕಾರಣಾತ್ಮನ ನೋಡಿದಾಗ ಎಲ್ಲವೂ ಬ್ರಹ್ಮ. ಕಾರಣಾತ್ಮನ ದೃಷ್ಟಿ ದೃಷ್ಟಾಂತ ಏನಂತ ಕೇಳಿದ್ರೆ, ಬಟ್ಟೆಗಳು ಅನೇಕ ವಿಧವಾಗಿದಾವೆ. ನೂಲಿನ ದೃಷ್ಟಿಯಿಂದ ನೋಡ್ರಿ, ನೂಲಿನ ದೃಷ್ಟಿಯಿಂದ ನೋಡಿದಾಗ ಪಂಚ್ ಯಾವುದು, ಶರ್ಟ್ ಯಾವುದು, ಟೋಪಿ ಯಾವುದು, ಎಲ್ಲ ಬಟ್ಟೆ. ನೂಲಿನ ದೃಷ್ಟಿಯಿಂದ ನೋಡ್ರಿ, ನಡ್ಕೊಂಡು ಹೋಗ್ರಿ, ಬೇರೆ ಬಟ್ಟೆ ಅಷ್ಟೇ ಅಲ್ಲ, ನಡ್ಕೊಂಡು ಹೋಗ್ರಿ. ನೂಲು ಅಂದಾಗ ಅಲ್ಲೇ ಭೇದ ಇಲ್ಲ, ಅಭೇದ ಇದೆ. ನೂಲಿನ ದೃಷ್ಟಿಯಿಂದ ನೋಡುವುದು ಸರ್ವಾತ್ಮಕ. ಅಂದ್ರೆ ಈ ಜಗತ್ತನ್ನ ಬ್ರಹ್ಮಾಕಾರ ವೃತ್ತಿಯಿಂದ ನೋಡಬೇಕು. ಕಾರಣವೇ ಸತ್ಯ, ಕಾರ್ಯವೂ ಮಿಥ್ಯ. ಕಾರ್ಯ ಇಲ್ಲ, ಹೆಸರು ಮಾತ್ರ ಅಷ್ಟ. ವಾಚಾರಂಭಣ್ಣಂ ವಿಕಾರೋ ನಾಮಧೇಯಂ ಅದನ್ನು ಸಾಕಷ್ಟು ಬರ್ಕೊಂಡು ಬಂದಾಗ ಸಾಕಷ್ಟು ಸಲ ಕೇಳಿದೆ. ನುಡಿ ಮಾತ್ರ ಏನದು? ನೀವು ಕೈಯಾಗಿಟ್ಕೊಳ್ಳೋದು ಉಂಗುರ, ನುಡಿ ಮಾತ್ರ. ಕಿವಿಯಾಗಿಟ್ಕೊಳ್ಳೋ ಓಲೆ, ನುಡಿ ಮಾತ್ರ. ಕೊರಳಲ್ಲಿ ಹಾಕುವಂಥ ಚೈನ ಮೊದಲಾದವುಗಳು ನುಡಿ ಮಾತ್ರ. ಅದೆಲ್ಲ ಇರೋದು ಬಂಗಾರ ಬಿಟ್ಟು ಏನಕ್ಕೆ ಅದ್ರಾಗ ಅಂದ್ರೆ ಏನೂ ಇಲ್ಲ. ಹಾಗೆ ಈ ನಾಮರೂಪ ಕ್ರಿಯಾತ್ಮಕವಾಗಿ ತೋರುವ ಜಗತ್ತೆಲ್ಲವೂ ಆತ್ಮನೇ. ಕಾರಣದ ದೃಷ್ಟಿಯಿಂದ ಒಂದು ಮಾತು ನೆನಪಿಟ್ಕೊಡ್ರಿ, ಕಾರ್ಯಾತ್ಮನ ನೋಡ್ಬೇಡ್ರಿ. ಕಾರ್ಯಾತ್ಮನ ನೋಡ್ರಿ ಏನಕ್ಕತಿ? ಉಂಗುರ ಕೊಳ್ಳಾಗ ಹಾಕೊಡ್ರಿ, ಕೊಳ್ಳಾಗ ಹಾಕೋ ಕೈನ ಬೆಳ್ಳಿಗೆ ಹಾಕ್ರಿ, ಬರ್ತತಿ? ಬರುವುದಿಲ್ಲ. ಮತ್ತು ಅದು ಬಂಗಾರ. ಈ ಬಲ್ಲಾಗ ಹಾಕೋದು ಕೊಳ್ಳಾಗ ಹಾಕ, ಕೊರಳಾಗ ಹಾಕೋದು ಬೆರಳಿಗೆ ಹಾಕ. ಸಾಧ್ಯ ಐತೇನೆ? ಇಲ್ಲ. ಹಾಗೆಯೇ ಎಲ್ಲ ಬ್ರಹ್ಮವೇ ಅಂದ್ರೆ ಕಾರಣದ ದೃಷ್ಟಿಯಿಂದ ನೋಡ್ಬೇಕಲ್ಲದೆ ಕಾರ್ಯದ ದೃಷ್ಟಿಯಿಂದ ನೋಡುವಂಗಿಲ್ಲ. ಕಾರ್ಯದ ದೃಷ್ಟಿಯಿಂದ ನೋಡಪ್ಪ ದೃಷ್ಟಾಂತ ಮಾಡಿನಲ್ಲ, ಬಳ್ಳಾಗಿಂದು ಕೊಳ್ಳಾಗ ಹಾಕ್ರಿ, ಕೊಳ್ಳಾಗಂದು ಬೆರಳಿಗೆ ಹಾಕ್ರಿ. ಬರುವುದಿಲ್ಲ ಅಂದ್ರೆ ಅಕ್ಕ ಬೇರೆ, ತಂಗಿ ಬೇರೆ, ತಾಯಿ ಬೇರೆ, ಅಣ್ಣ ಬೇರೆ, ತಮ್ಮ ಬೇರೆ. ಇನ್ನೂ ಎಲ್ಲ ಹೇಳ್ರಲ್ಲ, ಉರ್ದು ಎಲ್ಲ ಎಷ್ಟೊಂದು ಹೇಳೋದು ಅವನ್ನ. ಹೀಗೆ ವಿಚಾರ ಮಾಡಿದಾಗ ಕಾರಣಾತ್ಮನ ತನ್ನನ್ನೇ ನೋಡುತ್ತಿದ್ದಾನೆ ಅಂತ ಹೇಳಬೇಕು. ನೋಡುತ್ತಿದ್ದಾನೆ ಅನ್ನೋದು ತಪ್ಪ, ನೋಡುತ್ತಿದ್ದಾನೆ ಅನ್ನೋದು ತಪ್ಪ. ಮುಮುಕ್ಷುಗಳ ದೃಷ್ಟಿಯಿಂದ ಹೇಳುವ ಸರ್ವ ಸಮತ್ವ ಅಂತ ಬಳಸ್ಬೇಕಾಗ್ತದೆ. ತನಗೆ ಒಂದು ವಾದ ಜನಿಸದೆ, ಏನದು ಮೇಲಿಂದಲ್ಲ, ತನಗೆ ನಿಖಿಳ ಕರ್ಮದಳು ಆಯ್ತಲ್ಲ, ತನಗೆ ಒಂದು ವಾದ ಜನಿಸದೆ ಕರಣೀಯವು ಇನಿಸಿಲ್ಲವೆನಿಸಿ ಪೂರ್ಣಾನಂದ ಘನಚದ ನಿರ್ವಿಕಲ್ಪ ನಿರ್ದ್ವಂದ್ವಾತ್ಮ ನೆನಪನು ಆರೂಢನು ಎಂದು ಅರಿಬಹುದು. ಮೇಲಿಂದ್ರಾಗ ಇನ್ನೊಂದು ಭಾವನೆ ಇದೆ, ಸಮತ್ವ ಭಾವನೆ. ಸಮತ್ವ ಭಾವನೆ ಅನ್ನುವ ಬಂದದ್ದು. ಸರ್ವ ಸಮತ್ವ ಭಾವನೆಯುಳ್ಳವನು ಎಲ್ಲವನ್ನು ಕಾರಣಾತ್ಮನ ಆತ್ಮದೃಷ್ಟಿಯಿಂದೇ ತಿಳಿದುಕೊಂಡವನು. ಒಂದು ಮಾತು ಹೇಳ್ತೇನೆ ನಿಮ್ಗೆ ತಿಳಿಯುವಂತೆ. ಭಾವನೆಯುಳ್ಳವನು ತಾನೆಯೇ ಆರೂಢನು ಎನಿಪನು. ಜೀವನ್ಮುಕ್ತರ
ಸ್ಥಿತಿ ಹೇಗಿರ್ತದ ಅನ್ನುವ ವಿಷಯವನ್ನು ವಿವೇಕ್ ಚಿಂತಾಮಣಿ ನಾಮಕ ಗ್ರಂಥದಲ್ಲಿ ಕೊನೆಗೆ ಹೇಳಿದ್ದಾರೆ. ಕೊನೆಗೆ ಮಹಾತ್ಮರ ಸ್ಥಿತಿ ಹೇಗಿರ್ತದನೋ ಅವ್ರು ಹೇಗಿರ್ತಾರೆ ಅನ್ನೋರು ಬರೆಯುತ್ತಾ ಒಬ್ಬ ತತ್ವಜ್ಞಾನಿ ಆದವನ ವಿಷಯವನ್ನು ಉದಾಹರಣೆ ಬಳಸ್ತಾರೆ. ಅವನು ವಿರಹಿಯ ಗಮನದಂತೆ ಧಡನೆ ನಡೆದರೆ ಅಪ್ರಾಪ್ತ ಅನುಸಂಧಾನ ಮಕ್ಕುಂ ಅಂತ ಬರೀತಾರೆ ವಿವೇಕ್ ಚಿಂತಾಮಣಿಯಲ್ಲಿ. ಅಪ್ರಾಪ್ತ ಅನುಸಂಧಾನಂ ಅಕ್ಕುಂ ಹೆಂಗ ದೃಷ್ಟಾಂತ ಕೊಟ್ಟಾರ. ವಿರಹಿಯ ಗಮನದಂತೆ ಧಡನೆ ನಡೆದರೆ ತತ್ವಜ್ಞಾನಿ ಅಪ್ರಾಪ್ಯ ಅನುಸಂಧಾನ ಮಕ್ಕುಂ ದೃಷ್ಟಾಂತ ಕೊಟ್ಟಾರೆ. ಏನಂತ? ವಿರಹಿಯ ಗಮನದಂತೆ. ವಿರಹಿಯಾದ ಮನುಷ್ಯ ತನಗೆ ವಿಷಯಭೂತವಾಗಿರುವಂಥ ವಸ್ತು ಅಂದರೆ ಒಬ್ಬ ಮನುಷ್ಯ ಪರದೇಶಕ್ಕೆ ಹೋಗಿದ್ದ ಅಂತ ಇಟ್ಟುಕೊಳ್ಳೋಣ. ಗೃಹಸ್ಥಾಶ್ರಮಿ ಆಗಿರುವಂತಹ ಮನುಷ್ಯ 3 ದಿನಗಳ ಪ್ರವಾಸ, ಹಳಿ ಕಾಲದ ಕತೆ, ನಿಜಗೊಂಡು ಕಾಲಕ್ಕೆ ಹಳಿ ಕಾಲದ ಕತೆ, 3 ದಿನಗಳ ಪ್ರವಾಸ ಮುಗಿಸ್ಕೊಂಡು ಬಂದಾನ. ಪತಿ ಪತ್ನಿಯರು, ಪತ್ನಿಗೆ ಪತಿಯ ವಿರಹ, ಪತಿಗೆ ಪತ್ನಿಯ ವಿರಹ. ಬಂದ ಇಳಿದ ಗಡ ಹೊಂಟಿದ. ಇದು ಸಾಮಾನ್ಯ ದೃಷ್ಟಾಂತ. ಒಬ್ಬ ವಿಷಯದಲ್ಲಿ ಮುಳುಗಿದವ. ಆ ಹೆಣ್ಣು ಮಗಳನ್ನೇ ಸ್ಮರಣೆ ಮಾಡುತ್ತಾ ಆಕೆ ಎಲ್ಲಿದ್ದಲ್ವ ಅಲ್ಲಿಗೆ ಹೊರಟಿದ್ದಾನೆ. ಅದನ್ನು ಭಾಳ ಚಂದ ಬರುತ್ತೆ. ಅವನ ಮನಸ್ಸಿನಾಗ ಏನು ಕಾಣ್ತಿತ್ತಂದ್ರೆ ಭರತು ಹರಿ ಒಂದು ಮಾತು ನೆನಪು ಮಾಡೋದು. ಯದಾಸೀದಜ್ಞಾನಂ ಸ್ಮರತಿ ನಿರಸಂಚಾರ ಜನಿತಂ ತದಾ ದೃಷ್ಟಂ ನಾರೀಮಯಮಿದಂ ಅಶೇಷದಿತಿ. ಭರತು ಹರಿ ಮಾತಿರು. ಯಾವಾಗ ನನ್ನಲ್ಲಿ ಅಜ್ಞಾನ ಇತ್ತು ಆವಾಗ ಈ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತೆಲ್ಲ ಸ್ತ್ರೀಮಯವಾಗಿ ಕಾಣ್ತಿತ್ತು ನನಗೆ. ಈಗ ಮಹತ್ತರ ಸನ್ನಿಧಿಗೆ ಬಂದ ಮೇಲೆ ಅದು ಹೋಯಿತು ಅಂತ ಬರ್ತಾರೆ. ಯದಾಸೀದ್ ಅಜ್ಞಾನಂ ಜಗತ್ತು ಸ್ತ್ರೀಮಯವಾಗಿ ಕಾಣ್ತಿತ್ತಂತ. ಹಂಗೆ ಇಲ್ಲಿ ವಿರಹಿಗೆ ಏನಾಗಿದೆ ಅಂದ್ರೆ ಹಿಂದನೂ ಆಕೆ, ಮುಂದನೂ ಆಕೆ, ಅಡ್ಡ ನೋಡಿದ್ರು ಆಕೆ, ಈ ಕಡೆ ನೋಡಿದ್ರು ಆಕೆ, ಮ್ಯಾಲ ನೋಡಿದ್ರು ಆಕೆ, ಕೆಳಗೆ ನೋಡಿದ್ರು ಆಕೆ. ಯಾಕಡೆ ಬಿಟ್ಟು ಏನೂ ಕಾಣೋದಿಲ್ಲ ಅಂತ ವಿರಹಿಗೆ. ನಿಜಗೊಂಡು ದೃಷ್ಟಾಂತ ಭಾಳ ಚಂದ. ವಿರಹಿಯ ಗಮನದಂತೆ ಅವನು ದಡ ಹೊಂಟಿದ. ಎಲ್ಲಿವರೆಗೆ ಹೋಗ್ತಾನೋ ಅಂದ್ರೆ ಆ ವಸ್ತು ಸಿಗೋವರೆಗೆ ಹೋಗ್ತಾನೆ. ದೃಷ್ಟಾಂತ ಇದು. ದಾರ್ಷ್ಟಾಂತ ಏನಂತ ಕೇಳಿದ್ರೆ, ಈ ವಿರಹಿಗೆ ಹೇಗೆ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಮ್ಯಾಲ ಕೆಳಗೆ ಆ ಹೆಣ್ಣಿನ ಮೂರ್ತಿ ಕಾಣುತ್ತಿತ್ತೋ ಹಾಗೆ ಅಪ್ರಾಪ್ಯ ಅನುಸಂಧಾನಮಕ್ಕಂ. ಈ ತತ್ವಜ್ಞಾನಿ ಅಪ್ರಾಪ್ಯವಾದದ್ದನ್ನು ಅನುಸಂಧಾನ ಮಾಡ್ತಾ ಇದ್ದಾನೋ ಅಂತ ಬರ್ತಾರೆ. ಅಪ್ರಾಪ್ಯವಾದದ್ದನ್ನು ಹೆಂಗೆ ಅನುಸಂಧಾನ ಮಾಡ್ತಾನವ? ತತ್ವಜ್ಞಾನಿ ಆದ ಮೇಲೆ ಒಂದನ್ನು ಪಡೆದುಕೊಂಡ ಮೇಲೆ ಎಲ್ಲವನ್ನು ಪಡೆದುಕೊಂಡಂತೆ ಆಗಿದೆ. ನೀವು ತತ್ವಜ್ಞಾನಿ. ಒಂದು ತಿಳಿದ ಮೇಲೆ ಎಲ್ಲವನ್ನು ತಿಳಿದಂತೆ ಆಗಬೇಕು. ಛಾಂದೋಗ್ಯೋಪನಿಷತ್. ಒಂದನ್ನು ಮನನ ಮಾಡಿದ ಮೇಲೆ ಎಲ್ಲವನ್ನು ಮನನ ಮಾಡಿದಂತೆ ಆಗಬೇಕು. ಒಂದನ್ನು ಪಡೆದುಕೊಂಡ ಮೇಲೆ ಎಲ್ಲವನ್ನು ಪಡೆದುಕೊಂಡಂತೆ ಆಗಬೇಕು. ಇದನ್ನೇನಾದರೂ ನಿನ್ನ ಗುರುಗಳಿಂದ ನೀನು ತಿಳಿದು ಬಂದೆಯಾ ಅಂತ ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುವಿನನ್ನು ಕೇಳಿದ್ರಲ್ಲ. ಅವ್ ಗೊತ್ತಿಲ್ಲ, ನೀವು ಹೇಳ್ರಿ ಅಂದ್ರೆ ಕಾಲು ಬಿದ್ದ. ಆಮೇಲೆ ಶಾಸ್ತ್ರ ಶುರುವಾಯಿತು. ಅದನ್ನ ಹಿಂದೆ ಹೇಳಾಗೈತಿ. ಅಂದ್ರೆ ಒಂದನ್ನು ಪಡೆದ ಮೇಲೆ, ಬ್ರಹ್ಮವನ್ನು ತಿಳಿದ ಮೇಲೆ ಮತ್ತೇನು ಪಡೆದತಿಮ? ಯಾರು? ತತ್ವಜ್ಞಾನಿ. ಅಪ್ರಾಪ್ಯ ಅನುಸಂಧಾನ ಮಕ್ಕಂ ಅಂತ ಬರ್ತಾರೆ. ಹಂಗಾರೆ ಅಪ್ರಾಪ್ಯ ಅನ್ನೋ ಶಬ್ದದ ಅರ್ಥ ಏನು? ನಿನಗಿಂತಲೂ ಭಿನ್ನವಾದದ್ದನ್ನ ನಿನಗೆ ಪ್ರಾಪ್ತಿ ಮಾಡಿಕೊಳ್ಳುವ ಅಧಿಕಾರ ಇದೆ. ನಿನಗಿಂತಲೂ ಭಿನ್ನವಾದದ್ದನ್ನ ಬಿಡುವ ಅಧಿಕಾರವೂ ನನಗಿದೆ. ತಿಳಿತಾವಲ್ಲ ಶಬ್ದ? ಈಗ ನಿಮ್ಮ ಶರ್ಟ್ ಇದು ನಿಮಗಿಂತ ಬೇರೆ ಇದೆ. ಇದು ತೊಟ್ಕೊಳ್ಳಬಹುದು, ತೆಗೆದು ಒಗೆಯಲಬಹುದು. ತಗೊಳಕ್ಕೂ ಅಧಿಕಾರತೆ, ಬಿಡಕ್ಕೂ ಅಧಿಕಾರ. ಆದ್ರೆ ಅಪ್ರಾಪ್ಯ ವಸ್ತು ತಗೊಳ್ಳೋದು ಅಲ್ಲ, ಬಿಡೋದು ಅಲ್ಲ. ಪ್ರಾಪ್ತಂ ಯತ್ ನ ಯೋಗ್ಯಂ ತತ್ ಅಪ್ರಾಪ್ಯಂ. ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಯಾವುದೂ ಯೋಗ್ಯವಲ್ಲವೋ ಅದು ಅಪ್ರಾಪ್ಯ.
ಇದಕ್ಕೆ ಅರ್ಥ ಏನು ಅಂದ್ರೆ ನಿಮ್ಮ ಸ್ವರೂಪವನ್ನು ನಿಮಗೆ ಬಿಡಕ್ಕೆ ಬರ್ತದೇನೆ? ಬರುವುದಿಲ್ಲ. ತಗೊಳಕ್ಕೆ ಬರ್ತದೇನೆ? ಬರುವುದಿಲ್ಲ. ಇದು ಅಪ್ರಾಪ್ತ ಆಗೈತೆ ನಿಮ್ಗೆ? ಇಲ್ಲ. ಮೊದಲ ಪ್ರಾಪ್ತ ಇದೆ, ಪರಂತು ಮತ್ತೆ ಪಡೆದುಕೊಳ್ಳುವುದಕ್ಕೆ ಯೋಗ್ಯ ಅಲ್ಲ ಇದು. ಪ್ರಾಪ್ತುಂ ಯತ್ ನ ಯೋಗ್ಯಂ ತತ್ ಅಪ್ರಾಪ್ತ ಅಂದ್ರೆ ಏನು? ನಿಮ್ಮ ಸ್ವರೂಪವೇ ಪಡೆದುಕೊಳ್ಳುವುದಕ್ಕೆ ಯೋಗ್ಯವಾದದ್ದಲ್ಲ. ಪ್ರಾಪ್ಯ ಪ್ರಾಪ್ತಿ ಅಂತ ಬರ್ಕೊಂಡು ಬಂದಾರ ಶಾಸ್ತ್ರದಲ್ಲಿ. ಮೊದಲೇ ಇದ್ದದ್ದ ಪ್ರಾಪ್ಯ ಪ್ರಾಪ್ತಿ ಅಂದ್ರೆ ಇಲ್ಲಿ ಅಪ್ರಾಪ್ಯ ಅನುಸಂಧಾನ ಅಂದ್ರೆ ಏನು ಅಂತ ಕೇಳಿದ್ರೆ ಎಲ್ಲ ಕಡೆ ತನ್ನ ಸ್ವರೂಪವನ್ನೇ ನೋಡುತ್ತಿದ್ದನು ಅಂತ ಅರ್ಥ. ಅಪ್ರಾಪ್ಯ ಅನುಸಂಧಾನ ಮಕ್ಕಂ ಅಂದ್ರೆ ಎಲ್ಲವನ್ನು ಬ್ರಹ್ಮಾಕಾರದಲ್ಲಿ ನೋಡುತ್ತಿದ್ದನು ಅಂತ ಅಭಿಪ್ರಾಯ. ಬ್ರಹ್ಮವೇ ತಾನೇ ಬ್ರಹ್ಮ ಆಗಿದ್ದಾನೆ. ಈಗ ಎಲ್ಲದರಲ್ಲಿ ಎಲ್ಲವನ್ನು ಬ್ರಹ್ಮವಾಗೇ ನೋಡ್ತಾ ಇದ್ದಾನೆ. ಎಲ್ಲದರಲ್ಲಿ ಅನ್ನೋದಿಲ್ಲ. ಈಗ ನಾವು ಎಲ್ಲವನ್ನೂ ಬ್ರಹ್ಮವಾಗೇ ನೋಡ್ತಾನಂತೇಳಿ. ಈಗ ಇದು ಆಭಾಸ. ಜಗತ್ತು ಆಭಾಸ. ಇಲ್ಲಿ ಇರುವಿಕೆ ಯಾವುದರಿಂದ ಈ ಜಗತ್ತಿಗೆ, ತೋರುವಿಕೆ ಯಾವುದರಿಂದ ಈ ಜಗತ್ತಿಗೆ ಅಂತ ಕೇಳಿದ್ರೆ ನಿಮ್ಮ ಅಸ್ತಿತ್ವದಿಂದಲೇ ಇದೆ. ನಿಮಗೆ ತಿಳಿಯುವಂಗ ತಾನುಳ್ಳೊಡೆ ತೋರುವ ಜಗವುಂಟು, ತಾನಿಲ್ಲದರೆ ತೋರುವ ಜಗವಿಲ್ಲ. ನೀವಿದ್ರೆ ಜಗತ್ತು, ನೀವಿಲ್ಲದೆ ಇದ್ರೆ ಜಗತ್ತಿಲ್ಲ. ಆದ್ರದು ಆಭಾಸ ಅಂತ ನಿಶ್ಚಯ ಮಾಡಿದಾನ ಆರೂಢ. ನಾವು ಸತ್ಯ ಅಂತ ನಿಶ್ಚಯ ಮಾಡಿದೀವಿ. ಅವಾಗ ನಮಗೆ ಇಷ್ಟ ವ್ಯತ್ಯಾಸ. ಅಪ್ರಾಪ್ಯ ಅನುಸಂಧಾನ ಮಕ್ಕಂ ಅಂದ್ರೆ ಎಲ್ಲ ಕಡೆ ಬ್ರಹ್ಮವನ್ನೇ ನೋಡುತ್ತಿದ್ದನು, ಎಲ್ಲ ಕಡೆ ತನ್ನನ್ನೇ ನೋಡುತ್ತಿದ್ದನು ಅಂತ ಇದರ ಅರ್ಥ, ಮತ್ತೇನಲ್ಲ. ಅಪ್ರಾಪ್ಯ ಅನುಸಂಧಾನ ಮಕ್ಕಂ ಈ ರೀತಿಯಾಗಿ ಆರೂಢನಿಗೆ ಸಹಜವಾದ ಸ್ಥಿತಿ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರದ ಆಟ ಏನೇನು ನಡೀತದೆ ಅದು ಮುಂದೆಲ್ಲ ವಿಸ್ತಾರವಾಗಿ ಬರೀತಾರೆ. ಇಲ್ಲಿ ಸದ್ಯಕ್ಕೆ ನಮಗೆ ಬೇಕಾದದ್ದು ಏನಪ್ಪ ಅಂತ ಕೇಳಿದ್ರೆ ಆರೂಢನ ಸಹಜವಾದ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಬರೆದ್ರು. ತನಗೊಂದು ಬಾಧೆ ಸಂಜನಿಸದೆ ಕರಣೀಯವು ಇನಿತು ಇಲ್ಲವೂ ಎನಿಸಿ ಪೂರ್ಣ ಆನಂದ, ಪರಿಚ್ಛನ್ನ ಆನಂದ ಅಲ್ಲ, ಪೂರ್ಣ ಆನಂದ. ಪೂರ್ಣ ಅಂದಾಗ ಅದು ಕೆಡುವುದು ಅಲ್ಲ, ಏನೂ ಅಲ್ಲ. ಪೂರ್ಣ ಆನಂದ. ಘನ ಅಂದ್ರೆ ಉಪ್ಪಿನ ಗಟ್ಟಿ ಅಂತೆ. ಒಳಗೂ ಉಪ್ಪ ಹೊರಗೂ ಉಪ್ಪ, ಅಥವಾ ಸಕ್ಕರೆಯ ಗಟ್ಟಿಯಂತೆ, ಕಲ್ಸಕ್ರಿಯ ಗಟ್ಟಿಯಂತೆ, ಹೊರಗೂ ಸಿಹಿ ಒಳಗೂ ಸಿಹಿ, ಎಲ್ಲ ಕಡೆ ಸಿಹಿ. ಘನ ಚಿತ್ ಅಂದ್ರೆ ಚೈತನ್ಯ. ಚಿತ್ ಅಂದ್ರೆ ಚೈತನ್ಯ. ಅಚಲ ಅಂದ್ರೆ ಅದು ಅಲುಗಾಡೋದಲ್ಲ. ಯಾವುದು ಪರಿಚ್ಛನ್ನ ಆಗಿದೆಯೋ ಅದು ಅಲುಗಾಡ್ತದೆ, ಯಾವುದು ಪರಿಪೂರ್ಣವಾಗಿದೆಯೋ ಅಲುಗಾಡೋದಲ್ಲ. ಅಯ್ಯೋ ನಿತ್ಯ ಶಾಶ್ವತೋಯಂ. ಯಾವುದು ಪರಿಚ್ಛನ್ನ ಆಗಿದೆಯೋ ಹುಟ್ಟುತ್ತದೆ, ಪರಿಚ್ಛನ್ನ ಅನ್ನೋದು ಹುಟ್ಟುವುದಿಲ್ಲ. ಯಾವ್ದು ಹುಟ್ಟುತ್ತದ ಅದು ಅಲುಗಾಡ್ತದ, ಯಾವ್ದು ಹುಟ್ಟುವುದಿಲ್ಲ ಅದು ಅಲುಗಾಡೋದಿಲ್ಲ. ಸುಮ್ಮನೆ ದೃಷ್ಟಾಂತ ಮಾಡ್ತೇವೆ. ಆಕಾಶ ಹುಟ್ಟಿಲ್ಲ ಅಂತ ನೈಯಾಯಿಕರು, ಆಕಾಶ ಹುಟ್ಟಿದಂತ ನಾವು. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ. ತಸ್ಮಾದ್ವಾ ಏತಸ್ಮಾದ್ವಾ ಆ ಆತ್ಮ ಪರಮಾತ್ಮ, ಈ ಆತ್ಮ ಜೀವಾತ್ಮ ಎರಡೂ ಒಂದು ಅಂತ ಸಾಧಿಸಿದ್ದಾರೆ ಉಪನಿಷತ್ನಲ್ಲಿ. ಇದರಿಂದ ಆಕಾಶ ಹುಟ್ಟೈತೆ ಅಂತ ಬರುತ್ತೆ. ಆಕಾಶ ಹುಟ್ಟಿದೆ ಅಂತ. ನೈಯಾಯಿಕ ಹೇಳ್ತಾನೆ ಆಕಾಶ ಹುಟ್ಟಿಲ್ಲ ಅಂತ. ಈಗ ನಾವೇನಂತೀವ, ನೈಯಾಯಿಕನ ದೃಷ್ಟಾಂತ ತಗೋತೇವೆ. ಆಕಾಶವತ್ ಪೂರ್ಣ, ಆಕಾಶವು ಹೇಗೆ ಪೂರ್ಣವಾಗಿದೆಯೋ ಹಾಗೆ ಆತ್ಮ ಪೂರ್ಣ ಅಂತ ಹೇಳ್ತೇವೆ. ಆಕಾಶ ಅಲಗಾಡೈತಿ ಏನ್ರಿ? ಗಿಡ ಅಲಗಾಡ್ತಾವ, ಇವು ಅಲಗಾಡ್ತಾವ. ದೊಡ್ಡ ಗಾಳಿ ಬಿಟ್ರೆ ಮನೆಗಳು ಕೂಡ ಅಲಗಾಡ್ತಾವ. ಆಕಾಶ ಅಲಗಾಡೈತೇನೆ? ಬೇಕಾದಂತ ಗಾಳಿ ಬಿಟ್ರು ಆಕಾಶ ಅಲಗಾಡೋದಿಲ್ಲ. ಅಚಲ, ಆಕಾಶ ಅಚಲ. ದೃಷ್ಟಾಂತ ಆತ್ಮ ಆಕಾಶಕ್ಕೂ ಆಕಾಶ, ಅವ ಅಚಲ ಅಂತ ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ಬರೀತಾರೆ ಘನ ಅಚಲ. ಘನ ಚಿತ್ ಅಚಲ, ಪರಿಪೂರ್ಣ, ಅಲಗಾಡುವಂಥದ್ದು ಅಲ್ಲ. ನಿರ್ವಿಕಲ್ಪ, ಅಲ್ಲಿ ಏನೂ ವಿಕಲ್ಪ ಮಾಡೋಕೆ ಅವಕಾಶ ಇಲ್ಲ ನಮಗೆ. ಆತ್ಮ ಹಾಗೆ ಹೀಗೆ ಅಂತ ಏನೇನೋ ವಿವರಣೆ ಮಾಡುವಂತಹ ಕೆಲಸ ಇಲ್ಲ. ಕೇವಲ ಚೈತನ್ಯ,
ತಿಳಿಸುವ ದೃಷ್ಟಿಯಿಂದ ಇವೆಲ್ಲ ಪೂರ್ಣವಾದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ, ಅದು ಪೂರ್ಣ ಇದು ಪೂರ್ಣ, ಇವೆಲ್ಲ ತಿಳಿಸುವ ದೃಷ್ಟಿಯಿಂದ ಹೇಳುವಂತಹ ಶಬ್ದಗಳು. ಆದುದರಿಂದ ನಿರ್ವಿಕಲ್ಪ, ಯಾವ ವಿಕಲ್ಪಗಳು ಅದಿಲ್ಲ. ನಿರ್ದ್ವಂದ್ವ, ಹೇಳೋದನ್ನ ಬೇರೆ ಶಬ್ದದಿಂದ ಹೇಳೋದು, ಮತ್ತೇನಿಲ್ಲ. ನಿರ್ದ್ವಂದ್ವ, ದ್ವಂದ್ವ ಎರಡಿಲ್ಲ, ಒಂದ ಐತಿ. ಏಕಂ ಏವ ಅದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ, ಬೇಕಾದಷ್ಟು ಶ್ರುತಿಗಳಿಂದ ಹೇಳಿದ್ದಾರೆ ಇದನ್ನು. ನಿರ್ದ್ವಂದ್ವ ಆತ್ಮನು ಎನಿಪನು ಆರೂಢನು, ಇವೆಲ್ಲವುಗಳನ್ನು ಆರೂಢನಿಗೆ ಹೇಳ್ತಾರೆ. ಇಂತಹ ಆತ್ಮನೇ ನಾನು ಅಂತ ಸಹಜವಾಗಿದೆ ಅವನಿಗೆ. ಪೂರ್ಣಾನಂದ ಸ್ವರೂಪನು ಉಪ್ಪಿನ ಗಟ್ಟಿಯಂತೆ ಒಳಗ ಹೊರಗ ಕೇವಲ ಬಯಲು, ಚಿತ್ ಚೈತನ್ಯ ಅಚಲ ಪರಿಪೂರ್ಣ ಅಂದ ಹಾಗೇನೆ ನಿರ್ವಿಕಲ್ಪ ನಿರ್ದ್ವಂದ್ವ ಆತ್ಮ ಒಂದೇ ಅರ್ಥ ಪಡುವ ಶಬ್ದಗಳು. ಏನಿಪನು ಆರೂಢನು ಎಂದು ಅರಿಬೋದು. ಮೊದಲು ಈ ರೂಢಿ ಹೇಳಿದ್ನಲ್ಲ, ಈಗ ಆರೂಢಿ ಹೇಳ್ತೆ. ಈ ರೂಢಿ ಆಯ್ತಾ? ಇದೆಲ್ಲವನ್ನು ನೇತಿಗಳಿದು ಕೇವಲ ಆತ್ಮವೇ ನಾನು ಅನ್ನೋನು ಆರೂಢ. ಆರೂಢಿ, ಆರೂಢ, ಆರೂಢನು, ಆರೋಹಣ ಮಾಡಿದವಂತ ಅರ್ಥ ಮಾಡಬೇಡ್ರಿ. ಆರೂಢ ಅಂದ್ರೇನು? ಈ ಲೋಕದ ವ್ಯವಹಾರ ಅವನಲ್ಲಿ ಏನೂ ಇಲ್ಲ, ಕೇವಲ ಆತ್ಮನಾಗಿ ಉಳಿದಿದ್ದಾನೆ. ಅವನ ಶರೀರ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬದುಕಿದೆ ಅಲ್ಲದೆ ನಮ್ಮ ನಿಮ್ಮ ಹಾಗೆ ಅಲ್ಲ, ಸಹಜ ಆಗಿದೆ ಅವನಿಗೆ. ಅಂದ್ರೆ ಇದು ನಾನಲ್ಲ ಅನ್ನೋದು ಸಹಜ ಆಗಿದೆ ಅವನಿಗೆ. ಇವನೇ ಆರೂಢ ಅಂತ ಇದರ ಅರ್ಥ. ಆರೂಢನು ಎಂದು ಅರಿವುದು. ತಿಳ್ಸಾಕ್ ಹೇಳಿರುವನೆಲ್ಲ, ನೀನು ಆ ಸ್ಥಿತಿಗೆ ಹೋಗಂತ ಮುಮುಕ್ಷುಗಳಿಗೆ ಸಾಧಕರಿಗೆ ಹೇಳಿದಂತಹ ವಿಷಯಗಳಿವು. ಆರೂಢನನ್ನು ಕುರಿತು ಏನು ಹೇಳಬೇಕಾದದ್ದಿಲ್ಲ, ಅವನನ್ನು ಮುಂದಿಟ್ಟುಕೊಂಡು ಹೇಳುವಂಥದ್ದು ಅಭಿಪ್ರಾಯ. ಅದಕ್ಕೆ ಈ ರೂಢಿ ಎಲ್ಲಿವರೆಗೆ ಬಿಡುವುದಿಲ್ಲ, ಆರೂಢರು ಆಗುವುದಿಲ್ಲ ಅಂತ ಅಭಿಪ್ರಾಯ. ನೋಡೋಣ ಮುಂದಿನ ಸೂತ್ರ ಏನು ಹೇಳ್ತದ. ಅನುಭವಿ ಆರೂಢರ ಲಕ್ಷಣವನ್ನ ಹೇಳಾಯ್ತೀಗ. ಸೂತ್ರ ಮುಂದಿಂದು, ರಾಗ ವಿರಾಗ ತನ್ಮಿಶ್ರമുള്ളವರಲ್ಲಿ ಯೋಗಿಸು ಕರ್ಮ ಚಿದ್ಭಕ್ತಿಯ. ಮತ್ತೆ ಎಲ್ಲಿಗೆ ಹೇಳಿದ್ರಿ ಅವರು ಅಂತ ಕೇಳಿದ್ರೆ, ಇದು ಮುಗಿತದ. ಆರೂಢ ಅಂದ್ರೆ ಮುಗಿತ, ಶಾಸ್ತ್ರ ಮುಗಿತ. ಇಲ್ಲಿಗೆ ಮುಗಿಸಿದ್ರೆ ಹೇಗೆ ಶಾಸ್ತ್ರ? ಎಲ್ಲರೂ ಆರೂಢರಾಗಿ ಬಂದ್ರೇನು? ಎಲ್ಲರೂ ಆರೂಢರಾಗಿ ಬಂದ್ರ ಆದ್ರಂತೂ ಮುಗಿತು ಬಿಡಪ್ಪ. ಯಾವಾಗ ಮುಗಿದಿದೆಯೋ ಅಂದ್ರೆ ಯಾವನು ಆರೂಢನಾಗಿದ್ದಾನೆಯೋ ಅವನಿಗೆ ಶಾಸ್ತ್ರ ಮುಗಿದಿದೆ. ಯಾವನು ಇನ್ನೂ ಆರೂಢನಾಗಿಲ್ಲವೋ ಅವನಿಗೆ ಶಾಸ್ತ್ರ ಬೇಕು. ಮಂದ ಮಧ್ಯಮ ಉತ್ತಮ ಎಲ್ಲ ಜಿಜ್ಞಾಸುಗಳನ್ನು ಉದ್ಧಾರ ಮಾಡುವುದು ಶಾಸ್ತ್ರದ ಕರ್ತವ್ಯ. ಅಂದ್ರೆ ಶಾಸ್ತ್ರ ಬರೆದವರ ಅಭಿಪ್ರಾಯ ಅಂತ ಕರ್ತವ್ಯ ಅಂತ. ಆದುದರಿಂದ ಇನ್ನೇನು ಮಾಡ್ತಾರೆ, ಸ್ವಲ್ಪ ಕೆಳಗಿಳಿತಾರೆ. ಕೆಳಗಿಳಿದ ಇನ್ನು ಉಳಿದವರಿಗೂ ಕೂಡ ದಾರಿ ತೋರಿಸ್ತಾರೆ, ಬರೀತಾರೆ. ನೋಡ್ರಿ, ರಾಗ ವಿರಾಗ ತನ್ಮಿಶ್ರಂ ಉಳ್ಳವರಲ್ಲಿ, ತನ್ನ ಮಿಶ್ರಂ ಉಳ್ಳವರಲ್ಲಿ ಯೋಗಿಸು ಕರ್ಮ ಚಿದ್ಭಕ್ತಿಯ. ಈ ಸ್ಥಿತಿಗೆ ಯಾರು ಹೋಗಿಲ್ಲವೋ, ಯಾರು ಆರೂಢರಾಗಿಲ್ಲವೋ, ಆರೂಢರಾಗೋರಿಗೆ ಶಾಸ್ತ್ರದ ಅವಶ್ಯಕತೆ ಇಲ್ಲ, ಮುಗಿಸಿಬಿಡೋಣ. ಅವ್ರೊಂದು ಕಡೆ ತೆಗೆದಿಡ್ರಿ. ಮತ್ತೀಗ ಯಾರನ್ನು ಇಟ್ಕೊಳ್ದಂದ್ರೆ ನಮ್ಮನ್ನು ನಿಮ್ಮನ್ನು ಇಟ್ಕೊಂಡು ಮುಂದೆ ಸಾಗೋಣ. ಬರೀತಾರೆ ಅವರು, ರಾಗ ವಿರಾಗ ತನ್ಮಿಶ್ರಂ ಉಳ್ಳವರಲ್ಲಿ ಯೋಗಿಸು ಕರ್ಮ ಚಿತ್ ಭಕ್ತಿಯ. ಶರೀರದಲ್ಲಿ ಪ್ರೀತಿ, ಪ್ರಾಪಂಚಿಕ ವಿಷಯಗಳಲ್ಲಿ ಪ್ರೀತಿ, ಇದು ರಾಗ. ತನ್ನ ಶರೀರದ ಮೇಲೆ ಪ್ರೀತಿ ಬಂದಾಗ ಉಳಿದದ್ದು ಪ್ರೀತಿ ಮಾಡ್ತಿರೋ? ನಿಮ್ಮ ಶರೀರದ ಮೇಲೆ ಪ್ರೀತಿ ಇಲ್ಲದೆ ಉಳಿದದ್ದಲ್ಲಿ ಪ್ರೀತಿ ಮಾಡ್ತಿರೋ? ಮೊದಲು ಇದು ಮೊದಲ ಶರೀರದ ಮೇಲೆ ಪ್ರೀತಿ. ಎದ್ದ ಕೂಡಲೇ ನಿದ್ರೆ ಎತ್ತಿ ಎತ್ತರ ಆಗ್ತದಲ್ಲ, ಎತ್ತರ ಆದ ಕೂಡಲೇ ಏನು ವೃತ್ತಿ ಆಕತಿ? ಅಂತಕಡ ವೃತ್ತಿ ಏನಾಕತಿ? ಅಹಂ. ನಾನು ನಾನು ಅಂದ ಮೇಲೆ ಗಂಡು ಹೆಣ್ಣು. ಮೊದಲು ಆಗೋದೇನು ನಾನು, ಆಮೇಲೆ ಗಂಡು ಹೆಣ್ಣು, ಆಮೇಲೆ ಯಾವ್ಯಾವ ಉದ್ಯೋಗ ಮಾಡ್ತಾ ಇದ್ದೇವೆ, ಏನೇನು ಮಾಡ್ತಾ ಇದ್ದೇವೆ ಆಮೇಲೆ. ಅಂದ್ರೆ ಇದರ ಅರ್ಥ, ಮೊದಲು ನೀನು ನಿನ್ನ ಶರೀರದ ಮೇಲೆ ಪ್ರೀತಿಯುಳ್ಳವನಾದಾಗಲೇ ಇನ್ನುಳಿದ ವಸ್ತುಗಳ ಮೇಲೆ ಪ್ರೀತಿಯುಳ್ಳವನು ಆಗುತ್ತೆ. ಇದು ರಾಗ. ರಾಗ. ಇನ್ನ ವಿರಾಗ.
ಸ್ವಲ್ಪ ವೈರಾಗಿ ಬಂದದ್ದು, ಪೂರ ಅಲ್ಲ, ವೈರಾಗಿ ಬಂದದ್ದು. ರಾಗ ವಿರಾಗ, ಅವನಿಗೇನು ಹೇಳ್ದೋ ಇವಾಗೇನು ಹೇಳ್ದೋ ಅಂತ ಹೇಳ್ತಾರೆ ಮುಂದೆ. ಒಬ್ಬ ರಾಗ ಉಳ್ಳವನು ರಾಗಿ, ವಿರಾಗ ಉಳ್ಳವನು ವಿರಾಗಿ. ತನ್ ಮಿಶ್ರಂ, ರಾಗ ವಿರಾಗ ಎರಡೂ ಇದಾವೆ. ಇದು ಬೇಕಂತಾನ ಅದು ಬೇಕಂತಾನ ಅವನು. ನೀವು ಎರಡೂ ದೋಣ್ಯಾಗ ಕಾಲಿಟ್ಟವ, ನೀವು ಎರಡೂ ದೋಣ್ಯಾಗ ಕಾಲಿಟ್ಟವ. ಏಜಾರಪ್ಪ ಅಂದ್ರೆ ಒಂದಕ್ಕೆ ಸುಳ್ಯಾಗ ಸಿಕ್ಕಿ ಹಿಂಗೆ ಅಡ್ಡಾಯ್ತಂದ್ರೆ ಶಿವ ಆಯ್ತು. ಅದು ಬರ್ತಾರೆ ಹೇಳ್ಬೇಕಷ್ಟೆ, ಮತ್ತೇನಿಲ್ಲ. ಒಬ್ಬ ರಾಗಿ ಅದ, ಇನ್ನೊಬ್ಬ ವಿರಾಗಿ ಅದ, ಇನ್ನೊಬ್ಬ ರಾಗಿ ವಿರಾಗಿ, ಎರಡೂ ಕೂಡಿದವು. ಇವ್ರಿಗೆ ಏನು ಹೇಳ್ಬೇಕು ಕ್ರಮವಾಗಿ ಹೇಳ್ತಾರೆ. ಉಳ್ಳವರಲ್ಲಿ ಚಿತ್ ಅಲ್ಲಿ ಕರ್ಮ, ರಾಗಿ ಆದವನಿಗೆ ಕರ್ಮ ಹೇಳೋದು, ಯಜ್ಞ ಯಾಗ ಜಪ ತಪ ಹೋಮ ಹವನ, ಇವು ಫಲಾಪೇಕ್ಷೆಗಳವ. ಇವನಿಗೆ ಸಕಾಮ ಕರ್ಮ ಹೇಳೋದು ರಾಗಿಗೆ. ಆಮೇಲೆ ಚಿತ್ ಒಂದು ಬಿಡೋನು, ಅದನ್ನು ಚಿತ್ ಅನ್ನೋದು ಬಿಡೋನು, ಭಕ್ತಿ ಅಂತ ತಗೊಳ್ಳೋನು. ರಾಗಿ ವಿರಾಗಿಗೆ ಭಕ್ತಿ ಹೇಳೋದು, ನಿನಗೆ ಇಲ್ಲೂ ಸುಖ ಆಗಬೇಕು, ಅಲ್ಲೂ ಸುಖ ಆಗಬೇಕು, ಮ್ಯಾಲೆ ಆದ್ಮೇಲೂ ಸುಖ ಆಗಬೇಕು. ಇವ ರಾಗಿ ವಿರಾಗಿ, ಇವ ಭಕ್ತಿ ಹೇಳೋದು. ಚಿತ್ ಅಂತ ಒಂದಿದೆ ನೋಡ ಶಬ್ದ, ಚಿತ್ ಭಕ್ತಿ ಅನ್ನೋದು ಚಿತ್ ಬಿಡಿಸಿಕೊಡ್ರಿ ಅದನ್ನು. ಆ ಚಿತ್ ಅನ್ನೋದು ಯಾವನು ಪೂರ್ಣ ವಿರಾಗಿ ಆಗಿದ್ದಾನೆ ಅವನಿಗೆ ಜ್ಞಾನ ಮಾರ್ಗ ಹೇಳೋದು. ಜ್ಞಾನ ಮಾರ್ಗ ಹೇಳೋದು. ಅವನು ನಿಷ್ಕಾಮ ಕರ್ಮ ಮಾಡ್ಕೊಂಬಂದ. ನಾವು ನಿಷ್ಕಾಮ ಕರ್ಮವನ್ನು ಮಾಡಿಕೊಂಡು ಬಂದವನಿಗೆ ಜ್ಞಾನ ಮಾರ್ಗವನ್ನು ಹೇಳೋದು ಅಂತ ಈ ಸೂತ್ರದ ಅರ್ಥ. ಮುಂದೆ ಭಾಷೆ ಪದ್ಯದಲ್ಲಿ ಅದೆಲ್ಲ ಬರ್ತದೆ, ನೋಡೋಣ ಈ ಸೂತ್ರದ ಅರ್ಥ ಅಂತ. ಈಗ ನೋಡೋಣ ಏನಂತದೆ ಈ ಸೂತ್ರದ ಅರ್ಥ, ಒಂದೆರಡು ನೋಡಿ ನೋಡೋಣ. ರಾಗಿಗೆ ಅವರ ಬರ್ತಾರೆ ನೋಡ್ರಿ. ರಾಗಿಗೆ ಕರ್ಮದೊಳು ಅಧಿಕಾರವೂ ಹೌದು, ವಿರಾಗಿಗೆ ಜ್ಞಾನದೊಳು ಅಧಿಕಾರ. ರಾಗ ವಿರಾಗ ಮುಳ್ಳವನಿಗೆ ನಿಜ ಭಕ್ತಿ ಯೋಗದೊಳು ಅಧಿಕಾರವು ಎನಿಸುವು. ಸಹಜವಾಗಿ ಅರ್ಥ ಆಗುವಂಥ ಶಬ್ದ ಇದಾವೆ, ಅಲ್ಲೇನು ಬೇರೆ ಇಲ್ಲ. ರಾಗಿ ಅಂದ್ರೆ ಹೇಳಿದ್ನೆಲ್ಲ, ಈ ಶರೀರದಲ್ಲಿ ಪ್ರೀತಿ, ಬಾಹ್ಯ ಪದಾರ್ಥಗಳಲ್ಲಿ ಪ್ರೀತಿ, ಇವನಿಗೆ ಸಕಾಮ ಕರ್ಮವನ್ನು ಹೇಳೋದು. ಅವು ವೇದ ವಿಹಿತವಾದ ಕರ್ಮಗಳನ್ನು ಹೇಳೋದು. ಜಪ ತಪ ಪೂಜಾ, ಇನ್ನೊಂದು ಮಾತು ಬಳಸೋದಾದ್ರೆ ನಿಮ್ಮ ನಿಮ್ಮ ವರ್ಣಕ್ಕೆ ವಿಹಿತವಾದ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ನಿಷ್ಕಾಮ, ಫಲಾಪೇಕ್ಷೆಯಿಂದ ಮಾಡಿದರೆ ಸಕಾಮ. ರಾಗಿಯಾಗಿದ್ದೇ ಸಕಾಮ. ಅವನು ರಾಗಿ ಅಂದರೆ ಪ್ರೀತಿಗಳವನಿದ್ದಾನೆ, ಅವನಿಗೆ ಕರ್ಮ ಹೇಳೋದು, ಸತ್ಕರ್ಮಗಳನ್ನು ಹೇಳೋದು. ಕರ್ಮದೊಳು ಅಧಿಕಾರವೂ ಆಗೋದು ಯಾರಿಗೆ? ರಾಗಿಗೆ. ವಿರಾಗಿಗೆ ಜ್ಞಾನದೊಳು ಅಧಿಕಾರ. ಚಿತ್ತಶುದ್ಧಿ ಆಗಿದೆ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅವ ಜ್ಞಾನದಲ್ಲಿ ಅಧಿಕಾರ. ಗುರುಗಳ ಬಳಿ ಸಾರಬೇಕು, ಆಪ್ತಾಂಗಾದಿ ಸೇವೆಗಳನ್ನು ಮಾಡಬೇಕು. ಗುರುಗಳು ಹೇಳ್ತಕ್ಕಂತಹ ವಾಕ್ಯಗಳಲ್ಲಿ, ಶಾಸ್ತ್ರದ ವಾಕ್ಯಗಳಲ್ಲಿ ಅತಿ ವಿಶ್ವಾಸವುಳ್ಳವನು ಆಗಬೇಕು. ಇವನು ವಿರಾಗಿ, ಅವನಿಗೆ ಜ್ಞಾನದೊಳು ಅಧಿಕಾರ. ರಾಗ ವಿರಾಗ ಮುಳ್ಳವನಿಗೆ, ಇವಾಗ ಎರಡೂ ಇದ್ದಾಗ ಏನು ಮಾಡ್ತಾವ ಅಂದ್ರೆ ನಿಜ ಭಕ್ತಿ ಯೋಗ. ನಿಜ ಭಕ್ತಿ ಹೇಳಬೇಕೆ ನೋಡಿ. ನಿಜ ಭಕ್ತಿ ಅಂದ್ರೆ ಪರಮಾತ್ಮನಲ್ಲಿ ಯಥಾರ್ಥವಾದ ಭಕ್ತಿ ಮಾಡೋ ನಿನಗೆಲ್ಲ ಸಿಗ್ತದ ಅಂತ ಭಕ್ತಿ ಕೊಡಿಸ್ಬೇಕು. ಯೋಗದೊಳು ಅಂದ್ರೆ ಇವುಗಳಲ್ಲಿ ಇವರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಅಧಿಕಾರ. ಒಬ್ಬಗ ಕರ್ಮದಲ್ಲಿ ಅಧಿಕಾರ, ಇನ್ನೊಬ್ಬನಿಗೆ ಕರ್ಮೋಪಾಸನೆಯಲ್ಲಿ ಅಧಿಕಾರ, ಮತ್ತೊಬ್ಬರಿಗೆ ನಿವರ್ತಕ ಕರ್ಮದಲ್ಲಿ ಅಧಿಕಾರ. ನಿವರ್ತಕ ಕರ್ಮ ಅಂದರೆ ಚಿತ್ತಶುದ್ಧಿ ದ್ವಾರ ಮೋಕ್ಷದ ಕಡೆ ಹೋಗುವ ಅಧಿಕಾರ. ಈ ರೀತಿಯಾಗಿ ಎಲ್ಲರಿಗೂ ವಿಭಾಗ ಮಾಡಿಕೊಟ್ರು ಕರ್ತವ್ಯಗಳನ್ನು. ಶ್ರುತಿಯೊಳು ಬೋಧಿತವೆನಿಸುವ ಕರ್ಮದ ಗತಿಯು ಎರಡು. ಅಲ್ಲಿ ಪ್ರವರ್ತಕ ನುತ ನಿವರ್ತಕಂ ಇವು ತಾವು ಅಸತ್ಕೃತಿಯು ಸತ್ಕೃತಿಯು ಎಂದು ಪರಿಬಿಡಿದು ಯಶವವು. ಮೊದಲೇ ಹೇಳ್ಕೊಂಬಂದಾರ ಪ್ರವರ್ತಕ ಕರ್ಮ ನಿವರ್ತಕ ಕರ್ಮ ಅಂತ. ಮೊದಲಿನ ಗತಿ ಪ್ರವರ್ತಕ, ಎರಡನೇ ಗತಿ ನಿವರ್ತಕ. ಗತಿ ಅಂದರೆ ಅಥವಾ ಸಂಧಿ ಅಂದರೆ ಅಲ್ಲಿ ಹೇಳ್ಕೊಂಡು ಬಂದಾರೆ. ಮತ್ತು ಇಲ್ಲಿ ಯಾಕೆ ನೆನಪು ಮಾಡಿದ್ರು? ತತ್ವಜ್ಞಾನಿ ಆಗುವ ಯೋಗ್ಯತೆ ಇಲ್ಲದೆ ಇದ್ದವರಿಗೂ ಕೂಡ ಮತ್ತು ಶಾಸ್ತ್ರ ಹೇಳಬೇಕಾಯಿತು. ತತ್ವಜ್ಞಾನಿ ಎಲ್ಲರೂ ತತ್ವಜ್ಞಾನಿಗಳಾಗಿದ್ರು ಶಾಸ್ತ್ರ ಮುಗಿತಿತ್ತು. ನಮ್ಮ ಗ್ರಂಥಕಾರರ ಅಭಿಪ್ರಾಯ ಭಾಳ ಚಂದಿದೆ. ಅದನ್ನೇ ಹೇಳಿ ಮುಗಿಸಿದ್ರೆ ಎಲ್ಲರೂ ತತ್ವಜ್ಞಾನಿಗಳಾದರು ಅಂತ ಅದು ಅರ್ಥ ಆಕಿತ್ತು. ಮತ್ತು ಕೆಳಗಿಳಿದ್ರೆ ಯಾಕಂದ್ರೆ ಕಶ್ಚಿತ್ ಮಾಂ ವೇತಿ ತತ್ವತಃ
ಮಾಂ ನನ್ನನ್ನು ತತ್ವತಃ ಯಥಾರ್ಥವಾಗಿ ಕಶ್ಚಿತ್ ವೇತ್ತಿ ಅಂತಾನೆ ಪರಮಾತ್ಮ ಗೀತೆಯಲ್ಲಿ. ಯಾವನೂ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳಿದಿದ್ದಾನೆ. ಎಂಥವರ ಮಧ್ಯದಲ್ಲಿದೆ? ಕೋಟಿ ಕೋಟಿ ತತ್ವಜ್ಞಾನಿಗಳ ಮಧ್ಯದಲ್ಲಿ. ನಾವಂತೇವೆ ಅವ್ರಿಗೆ ತತ್ವಜ್ಞಾನಿಗಳಂತ. ಭಗವಂತ ಅನ್ನೋದಿಲ್ಲ. ಯಾವನೂ ಒಬ್ಬನು ನನ್ನನ್ನು ತಿಳಿದಿದ್ದಾನೆ, ಇನ್ನೂ ಭಾಳ ದೂರ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕಾಗಿ ನಮ್ಮ ಶ್ರೀಮಂತಿಗಳು ಶಿವಯೋಗಿಗಳು ಏನು ಮಾಡಿದರು? ಆರೂಢನ ಲಕ್ಷಣವನ್ನು ಹೇಳಿ ಶಾಸ್ತ್ರವನ್ನು ಮುಗಿಸಲಿಲ್ಲ. ಮಾತು ಕೇಳಿದ್ರು, ಮಾತು ಕರ್ಮ, ಭಕ್ತಿ, ಜ್ಞಾನ ಮಾರ್ಗ, ಉಪಾಸನ, ಕಾಮಕರ್ಮ ಉಪಾಸನ ಸಹಿತ ಜ್ಞಾನ ಮಾರ್ಗ ಕಳಿಸಿದ್ರು. ಇದು ಕರೀತಾರೆ ನೋಡಿ ಅವನ್ನ. ರಾಗಿ ಆಯ್ತಲ್ಲ, ಶ್ರುತಿಗಳು ಬೋಧವೆನಿಸುವ ಕರ್ಮದ ಗತಿಯು ಎರಡು. ವೇದಗಳಲ್ಲಿ ಹೇಳ್ತಕ್ಕಂತಹ ಕರ್ಮದ ಗತಿಗಳು, ದಾರಿಗಳು ಎರಡು. ಗತಿ ಅಂತ ದಾರಿಗಳು ಎರಡು. ಅಲ್ಲಿ ಪ್ರವರ್ತಕ ನುತ ನಿವರ್ತಕ. ನೀವು ಒಂದು ಪ್ರವರ್ತಕ ಕರ್ಮ, ಒಂದು ನಿವರ್ತಕ ಕರ್ಮ. ತಾವು ಅಸತ್ಕೃತಿಯು ಸತ್ಕೃತಿಯು ಎಂದು. ಪ್ರವರ್ತಕ ಕರ್ಮ ಅಸತ್ಕರ್ಮ, ನಿವರ್ತಕ ಕರ್ಮ ಸತ್ಕರ್ಮ. ಪ್ರವರ್ತಕ ಕರ್ಮ ಮತ್ತೆ ಜನ್ಮ ಮರಣ ಸಂಸಾರಕ್ಕೆ ಕರೆದುಕೊಂಡು ಹೋಗುತ್ತದೆ. ನಿವರ್ತಕ ಕರ್ಮ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ, ಅಂದರೆ ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ. ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ ಅಂತ ಅಂದ್ರೆ ಅರ್ಥ ಏನು? ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ. ಅದಕ್ಕೊಂದು ಸತ್ಕರ್ಮ ಅಂದರೂ ಒಂದು ಅಸತ್ಕರ್ಮ ಅಂದ್ರೆ ನೋಡಿ. ತಾವು ಅಸತ್ಕೃತಿಯು ಸತ್ಕೃತಿಯು ಎಂದು ಅರಿವಿಡಿದು ಎಸೆವರು ಕ್ರಮವಾಗಿ ಇವು ತೋರುತ್ತವೆ ಅನ್ನುವಂತಹ ಮಾತನ್ನು ಈ ನುಡಿಯಿಂದ ಹೇಳಿದ್ದಾರೆ. ಉಳಿದ ನುಡಿಗಳ ಅರ್ಥಗಳನ್ನು ಮುಂದಿನ ಪ್ರವಚನದಲ್ಲಿ ತಿಳಿಯೋಣ ಅಂತ ಹೇಳುತ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಹರ ಓಂ ಪೂರ್ಣಮದ